ಯೋ ಗಾಯ್ಸ್, ಇವತ್ತು ನಾನು ನಿಮಗಾಗಿ ಎಂತಹ ಮೂವಿಯನ್ನ ತಂದಿದ್ದೀನಿ ಅಂದ್ರೆ ಒಂದು ಅದ್ಭುತವಾದ ಜಾಂಬಿ ಮೂವಿಯನ್ನೇ ತಂದಿದ್ದೀನಿ. ನಾರ್ಮಲ್ ಆದ ಜಾಂಬಿ ಮೂವಿನೇ, ಆದ್ರೆ ಇದರ ಅಟ್ಮಾಸ್ಫಿಯರ್ ಮಾತ್ರ ವಿಚಿತ್ರವಾಗಿ ಡಿಫ್ರೆಂಟ್ ಆಗಿರುತ್ತೆ. ಅಂದ್ರೆ ಸೆಪರೇಟ್ ಆಗಿರುವ ಒಂದು ಲೋನ್ಲಿ ಐಲ್ಯಾಂಡ್ ಅಲ್ಲಿ ಒಂದು ಬೇಸ್ ಇರ್ತಿದೆ. ಅದರಲ್ಲಿ ಈ ಕ್ರಿಮಿನಾಲಜಿ ಬಗ್ಗೆ ಓದುತ್ತಾರೆ ಅಲ್ವಾ, ಅದೇ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅನ್ನ ಸೇರಿದವರು. ಸೊ ಅದ್ರ ಬಗ್ಗೆ ಓದುತ್ತಾ ಇರುವ ಸ್ಟೂಡೆಂಟ್ಸ್ ಗಾಗಿನೇ ಹೊಸದಾಗಿ ಈ ಜಾಗದಲ್ಲಿ ಇಂಟರ್ನ್ಶಿಪ್ ರೀತಿ ಒಂದು ವಿಷಯವನ್ನ ಕ್ರಿಯೇಟ್ ಮಾಡಿದ್ದಾರೆ. ಅಂದ್ರೆ ಐಲ್ಯಾಂಡ್ ಅಲ್ಲಿ ತುಂಬಾನೇ ಡೆಡ್ ಬಾಡೀಸ್ ಗಳನ್ನ ಅಲ್ಲಿರುವ ಪ್ರೊಫೆಸರ್ ಒಂದೊಂದು ಜಾಗದಲ್ಲಿ ಹೌಸ್ ಇಟ್ಬಿಡ್ತಾರೆ. ಅದನ್ನ ಕಂಡಿಡಿದು ಅದರಲ್ಲಿ ಸಿಗ್ತಾ ಇರುವ ಕ್ಲೂಗಳನ್ನೆಲ್ಲ ಇಟ್ಟು ವಿಷಯಗಳನ್ನ ಕಲೆಕ್ಟ್ ಮಾಡಿ ಸೇವ್ ಮಾಡಿಟ್ಟು ರಿಪೋರ್ಟ್ ಮಾಡಬೇಕು. ಸೊ ಇದಕ್ಕಾಗಿ ಸ್ವಲ್ಪ ಸ್ಟೂಡೆಂಟ್ಸ್ ಅನ್ನ ಲೋನ್ಲಿಯಾಗಿ ಇರ್ತಾ ಇರುವ ಐಲ್ಯಾಂಡ್ ಗೆ ಕರ್ಕೊಂಡು ಬರ್ತಾರೆ. ಆದ್ರೆ ಈ ಐಲ್ಯಾಂಡ್ ಅಲ್ಲಿ ಆಲ್ರೆಡಿ ತುಂಬಾನೇ ಘಟನೆಗಳು ನಡೆದೋಗಿದೆ ಅನ್ಸುತ್ತೆ. ಆದ್ರಿಂದ ಇಲ್ಲಿಗೆ ಓದೋದಕ್ಕೆ ಬಂದಿರುವ ಸ್ಟೂಡೆಂಟ್ಸ್ ತುಂಬಾನೇ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಅಲ್ಲಿ ಸಿಗಾಕೊಂಡ್ಬಿಡ್ತಾರೆ. ತುಂಬಾನೇ ಜಾಂಬೀಸ್ ಇವುಗಳನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡುತ್ತೆ, ಹಿಡಿದು ಕಚ್ಚಿ ತಿನ್ನೋದಕ್ಕೆ ಟ್ರೈ ಮಾಡುತ್ತೆ. ಸೊ ಅವುಗಳ ಹತ್ರ ಇಂದ ನಮ್ಮ ಹುಡುಗರು ಹೇಗೆ ಎಸ್ಕೇಪ್ ಆದ್ರೋ, ಆ ಐಲ್ಯಾಂಡ್ ಅನ್ನ ಬಿಟ್ಟು ಸೇಫ್ ಆಗಿ ಹೊರಗಡೆ ಬಂದ್ರೋ ಇಲ್ವೋ ಅನ್ನೋದನ್ನ ತುಂಬಾನೇ ಸಸ್ಪೆನ್ಸ್ ಆಗಿ ಥ್ರಿಲ್ಲರ್ ಆಗಿ ನಮಗೆ ಹೇಳಿರುವ ಮೂವಿನೇ 13 ಇಯರ್. ಸೊ ನೋಡೋಕು ಮುಂಚೆ ಮರೆಯದೆ ವಿಡಿಯೋಗೆ ಒಂದೇ ಒಂದು ಲೈಕ್ ಅನ್ನ ಮಾತ್ರ ಕೊಟ್ಬಿಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಲೋನ್ಲಿ ಆಗಿರ್ತಾ ಇರುವ ಒಂದು ಐಲ್ಯಾಂಡ್ ಅನ್ನೇ ತೋರಿಸ್ತಾರೆ. ಆ ಐಲ್ಯಾಂಡ್ ಗೆ ಕೆಲವೊಂದು ಸ್ಟೂಡೆಂಟ್ಸ್ ಎಲ್ಲ ಬೋಟ್ ಅಲ್ಲಿ ಬರ್ತಿರ್ತಾರೆ. ಇವ್ರುಗಳೆಲ್ಲ ಯಾವ ರೀತಿ ಸ್ಟೂಡೆಂಟ್ಸ್ ಅಂದ್ರೆ ಈ ಕ್ರಿಮಿನಾಲಜಿ ಬಗ್ಗೆ ಓದುತ್ತಾರೆ ಅಲ್ವಾ, ಕ್ರೈಮ್ ಹೇಗೆ ನಡೆಯುತ್ತೋ, ಆ ಕ್ರೈಮ್ ಇಂದ ಏನೆಲ್ಲ ಕ್ಲೂ ಸಿಗುತ್ತೆ ಅಂತ ಅದ್ರ ಬಗ್ಗೆ ಎಲ್ಲ ಓದುತ್ತಾರೆ ಅಲ್ವಾ, ಅಂತ ಸ್ಟೂಡೆಂಟ್ಸ್ ಇವ್ರುಗಳು. ಸೊ ಇವಾಗ ಈ ಐಲ್ಯಾಂಡ್ ಗೆ ಏನಕ್ಕಾಗಿ ಬಂದಿದ್ದಾರೆ ಅಂದ್ರೆ ಇಲ್ಲಿ ಒಂದು ಇಂಟರ್ನ್ಶಿಪ್ ಪ್ರೋಗ್ರಾಮ್ ನಡೀತಿದೆ, ಅದನ್ನ ಅಟೆಂಡ್ ಮಾಡೋದಕ್ಕಾಗಿನೇ ಬಂದಿದ್ದಾರೆ. ಆ ರೀತಿ ಹುಡುಗರು ಬರ್ಬೇಕಾದ್ರೆ ಏನನ್ನು ನೋಡಿ ತುಂಬಾನೇ ಹೆದರ್ಕೋತಾನೆ ಇರ್ತಾರೆ. ಯಾಕೆಂದ್ರೆ ಈ ಜಾಗದಲ್ಲಿ ಅಲ್ಲಲ್ಲಿ ತುಂಬಾನೇ ಡೆಡ್ ಬಾಡೀಸ್ ಗಳೆಲ್ಲ ಬಿದ್ದಿರುತ್ತೆ. ತುಂಬಾ ವರ್ಷಗಳ ಹಿಂದೆ ಇಲ್ಲಿ ಒಂದು ದೊಡ್ಡ ಜೈಲು ಇರ್ತಿತ್ತು. ಆದ್ರೆ ಯಾವುದೋ ಒಂದು ಕಾರಣಕ್ಕಾಗಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ. ಆದ್ರಿಂದ ಜೈಲಲ್ಲಿ ಇರ್ತಿದ್ದ ಕೈದಿಗಳು ಎಲ್ಲರೂ ಇವಾಗ ಸತ್ತು ಡೆಡ್ ಬಾಡೀಸ್ ಆಗಿ ಅಲ್ಲಲ್ಲಿ ಬಿದ್ದಿದ್ದಾರೆ. ಸೊ ಇದರಿಂದ ಗೌರ್ಮೆಂಟ್ ಈ ಐಲ್ಯಾಂಡ್ ಅನ್ನ ಏನಕ್ಕಾಗಿ ಯೂಸ್ ಮಾಡ್ತಾರೆ ಅಂದ್ರೆ ಈ ಕ್ರಿಮಿನಾಲಜಿಯನ್ನು ಓದುತ್ತಾ ಇದ್ದಾರೆ ಅಲ್ವಾ ಸ್ಟೂಡೆಂಟ್ಸ್, ಆ ಸ್ಟೂಡೆಂಟ್ಸ್ ಗೆ ಕ್ಲಾಸ್ ಅನ್ನ ತಗೊಳ್ಳೋದಕ್ಕಾಗಿನೇ ಈ ಐಲ್ಯಾಂಡ್ ಅನ್ನ ಯೂಸ್ ಮಾಡ್ತಿರ್ತಾರೆ. ಅದ್ರ ಜೊತೆಗೇನೆ ಈ ಪ್ರೊಫೆಸರ್ ಟೀಮ್ ಕೆಲವೊಂದು ಡೆಡ್ ಬಾಡೀಸ್ ಗಳನ್ನ ಅಲ್ಲಿ ಆ ಜಾಗದಲ್ಲಿ ಸೆಟ್ ಮಾಡಿಟ್ಟು ಹೇಗೆಲ್ಲ ಕ್ರೈಮ್ ನಡೆದಿರಬಹುದು ಅನ್ನೋದನ್ನ ಸ್ಟೂಡೆಂಟ್ಸ್ ಕಂಡುಹಿಡಿಬೇಕು ಅಂತ ಕೆಲವೊಂದು ಸೆಟಪ್ಸ್ ಅನ್ನ ಮಾಡಿಟ್ಟಿರ್ತಾರೆ. ಸೊ ಇವಾಗ ಆ ಐಲ್ಯಾಂಡ್ ಗೆನೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಬರ್ತಿರೋದು. ಇದರಲ್ಲಿ ಒಬ್ಬಳು ಮುಂದೆ ಹುಡುಗಿ ಕೂತಿದ್ದಾಳೆ ಅಲ್ವಾ, ಇವಳ ಹೆಸರು ಮೇಘನ್. ಅವಳ ಪಕ್ಕದಲ್ಲಿ ಕೂತಿರೋದು ಅವಳ ಬಾಯ್ ಫ್ರೆಂಡ್. ಅವಳ ಜೊತೆನೆ ಇನ್ನ 4 ಸ್ಟೂಡೆಂಟ್ಸ್ ಸೇರ್ಕೊಂಡು ಎಲ್ಲರೂ ಬರ್ತಿರ್ತಾರೆ. ಈ ಐಲ್ಯಾಂಡ್ ಅಲ್ಲಿ ನಡೆಯಲಿರುವ ಈ ಇಂಟರ್ನ್ಶಿಪ್ ಪ್ರೋಗ್ರಾಮ್ ತುಂಬಾನೇ ಚೆನ್ನಾಗಿರುತ್ತೆ, ಕ್ಲಾಸಸ್ ತುಂಬಾನೇ ಜಾಲಿಯಾಗಿರುತ್ತೆ ಅನ್ಸುತ್ತೆ ಅಂತ ಒಬ್ಬರಿಗೊಬ್ರು ಮಾತಾಡ್ಕೊಂಡು ಹಾಗೆ ಐಲ್ಯಾಂಡ್ ಒಳಗಡೆ ಬಂದ್ಬಿಡ್ತಾರೆ. ಸೊ ತುಂಬಾನೇ ಜಾಲಿಯಾಗಿ ಮಾತಾಡ್ಕೊಂಡೆ ಹಾಗೆ ನಮ್ಮ ಹುಡುಗರು ಪ್ರೊಫೆಸರ್ ನ ಹುಡುಕಿ ನಡೆಯೋದಕ್ಕೆ ಶುರು ಮಾಡ್ತಾರೆ. ಈ ಪ್ರೊಫೆಸರ್ ಹೇಗಿರ್ತಾರೆ ಅಂತ ಗೊತ್ತಿಲ್ವಲ್ಲ, ಅವರು ಯಾವ ರೀತಿ ಬಿಹೇವ್ ಮಾಡ್ತಾರೆ ಅಂತ ಗೊತ್ತಿಲ್ವಲ್ಲ, ನಮಗೆ ಎಂತಹ ಟಾಸ್ಕ್ ಅನ್ನು ಕೊಡ್ತಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಸೊ ಬೇಗನೆ ನಾವು ಎಲ್ಲವನ್ನು ಕಂಡುಹಿಡಿಬೇಕು, ಬೆಸ್ಟ್ ಸ್ಟೂಡೆಂಟ್ ಆಗಿ ನಾವು ಪ್ರೂವ್ ಮಾಡಿ ತೋರಿಸಬೇಕು ಅಂತ ಮಾತಾಡ್ಕೊಂಡೆ ಹಾಗೆ ಆ ಏರಿಯಾದೊಳಗಡೆ ಎಂಟ್ರಿ ಕೊಡ್ತಾರೆ. ಒಳಗಡೆ ಹೋಗ್ಬೇಕಾದ್ರೇನೆ ಕೆಟ್ಟ ಸ್ಮೆಲ್ ಬರ್ತಿರುತ್ತೆ. ಯಾಕೆಂದ್ರೆ ಐಲ್ಯಾಂಡ್ ಪೂರ್ತಿ ತುಂಬಾನೇ ಡೆಡ್ ಬಾಡೀಸ್ ಎಲ್ಲ ಬಿದ್ದಿದೆ ಅಲ್ವಾ. ಸೊ ಅವೆಲ್ಲ ತುಂಬಾನೇ ಕೆಟ್ಟ ಸ್ಮೆಲ್ ಬರೋ ರೀತಿ ಸೆಟ್ ಮಾಡಿ ಇಟ್ಟಿರ್ತಾರೆ ಪ್ರೊಫೆಸರ್. ಅದ್ರಲ್ಲೂ ಕೆಲವೊಂದು ಜಾಗದಲ್ಲಿ ರೆಸ್ಟ್ರಿಕ್ಟೆಡ್ ಏರಿಯಾ ಅಂತೆಲ್ಲ ಹಾಕಿಟ್ಟಿರುತ್ತೆ. ಆದ್ರೆ ನಮ್ಮ ಹುಡುಗರಿಗೆ ಅದೆಲ್ಲ ರೆಸ್ಟ್ರಿಕ್ಟೆಡ್ ಏರಿಯಾ ಇಲ್ಲ ಅಲ್ವಾ, ಎಲ್ಲಿಗೆ ಬೇಕಾದ್ರೂ ಅವ್ರುಗಳು ಹೋಗ್ಬಹುದು. ಆದ್ರಿಂದ ನಮ್ಮ ಹುಡುಗರು ಜಾಲಿಯಾಗಿ ಐಲ್ಯಾಂಡ್ ಒಳಗಡೆ ಹೋಗ್ತಿರ್ತಾರೆ. ಹಾಗೆ ಕಟ್ ಮಾಡಿದ್ರೆ ಒಬ್ಬರು ಆಫೀಸರ್ ಅನ್ನ ನಮಗೆ ತೋರಿಸ್ತಾರೆ. ಈ ಆಫೀಸರ್ ಹೇಗೆ ಅಂದ್ರೆ ಈ ಐಲ್ಯಾಂಡ್ ಅಲ್ಲಿ ಇದ್ದು ನಮ್ಮ ಪ್ರೊಫೆಸರ್ ಗೆ ಹೆಲ್ಪ್ ಮಾಡ್ತಿರ್ತಾರೆ. ಇವರ ಹೆಸರು ಹೋಲ್ಡಿ. ಸೊ ಇವರಿಬ್ಬರು ಒಟ್ಟಿಗೆ ಸೇರ್ಕೊಂಡು ಇವಾಗ ಏನನ್ನ ಮಾಡ್ತಿದ್ದಾರೆ ಅಂದ್ರೆ ಒಂದು ಕಾರ್ ಡಿಕ್ಕಿ ಒಳಗಡೆ ಒಂದು ಡೆಡ್ ಬಾಡಿಯನ್ನ ಸೆಟ್ ಮಾಡ್ತಿರ್ತಾರೆ. ಹರಿಬರಿಯಾಗಿ ಸೆಟ್ ಮಾಡ್ತಿರ್ತಾರೆ. ಯಾಕೆಂದ್ರೆ ಇನ್ನ ಸ್ವಲ್ಪ ಹೊತ್ತಲ್ಲಿ ಸ್ಟೂಡೆಂಟ್ಸ್ ಅಲ್ಲಿಗೆ ಬಂದ್ಬಿಡ್ತಿದ್ದಾರೆ ಅಲ್ವಾ, ಮತ್ತೆ ಅವ್ರಗಳಿಗೆ ಕ್ಲಾಸ್ ಅನ್ನು ತಗೋಬೇಕಲ್ವಾ. ಅದಕ್ಕಾಗಿನೇ ಕೆಲವೊಂದು ಡೆಡ್ ಬಾಡೀಸ್ ಅನ್ನ ಕೆಲವೊಂದು ಜಾಗದಲ್ಲಿ ಹೌಸ್ ಇಟ್ಟು ಈ ರೀತಿ ಮಾಡ್ತಿರ್ತಾರೆ ಸೆಟಪ್ ಅನ್ನ. ಈ ಡೆಡ್ ಬಾಡಿಯಲ್ಲಿ ತುಂಬಾನೇ ಕೆಟ್ಟ ಸ್ಮೆಲ್ ಬರ್ತಿರುತ್ತೆ. ಇಲ್ಲಿರುವ ಡೆಡ್ ಬಾಡೀಸ್ ಅಲ್ಲಿ ತುಂಬಾನೇ ಡಮ್ಮಿ ಡೆಡ್ ಬಾಡಿಗಳಾಗಿ ಸೆಟ್ ಮಾಡಿ ಇರ್ತಿದ್ರು ಕೂಡ ಕೆಲವೊಂದು ಡೆಡ್ ಬಾಡೀಸ್ ನಿಜಕ್ಕೂ ಸತ್ತೋಗಿರುವ ಮನುಷ್ಯರೇ, ಒರಿಜಿನಲ್ ಡೆಡ್ ಬಾಡೀಸ್. ಆದ್ರಿಂದ ತುಂಬಾನೇ ಕೆಟ್ಟ ಸ್ಮೆಲ್ ಬರ್ತಿರುತ್ತೆ. ಯಾಕೆಂದ್ರೆ ಇದಕ್ಕೂ ಮುಂಚೆ ಈ ಜಾಗದಲ್ಲಿ ಒಂದು ದೊಡ್ಡ ಜೈಲ್ ಇರ್ತಿತ್ತು ಅಂತ ನಾವು ಹೇಳ್ದಿವಲ್ವಾ, ಅಲ್ಲಿ ಯಾವ್ದೋ ಒಂದು ಕೆಮಿಕಲ್ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದ್ದಾರೆ. ಅದ್ರಲ್ಲೇನೆ ತುಂಬಾನೇ ಕೈದಿಗಳು ಸತ್ತೋಗ್ಬಿಟ್ಟಿದ್ದಾರೆ. ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಸ್ಟೂಡೆಂಟ್ಸ್ ಐಲ್ಯಾಂಡ್ ಒಳಗಡೆ ಬಂದ್ಬಿಟ್ಟಿದ್ದಾರೆ ಅಲ್ವಾ, ಅವ್ರುಗಳನ್ನ ಪಿಕಪ್ ಮಾಡ್ಕೊಳ್ಳೋದಕ್ಕಾಗಿ ಒಂದು ಬಸ್ ಅಲ್ಲಿಗೆ ಬರುತ್ತೆ. ಸೊ ಸ್ಟೂಡೆಂಟ್ಸ್ ಎಲ್ಲರೂ ಆ ಬಸ್ ಅನ್ನ ಹತ್ಕೋತಿರ್ಬೇಕಾದ್ರೆ ಅದೇ ಸಮಯದಲ್ಲಿ ಈ ಕಡೆ ಪ್ರೊಫೆಸರ್ ಒಂದು ಡೆಡ್ ಬಾಡಿಯನ್ನ ಒಂದು ಕಡೆ ಸೆಟಪ್ ಮಾಡ್ತಿರ್ತಾರೆ. ಆವಾಗ ಗೊತ್ತಿಲ್ಲದೆ ಪ್ರೊಫೆಸರ್ ಅಲ್ಲಿ ಒಂದು ಆಯಿಲ್ ಟಿನ್ ರೀತಿ ಇರುತ್ತೆ, ಅದ್ರ ಮೇಲೆ ಕೈಯನ್ನು ಇಟ್ಬಿಡ್ತಾರೆ. ಸೊ ಅದ್ರಲ್ಲಿ ಏನು ರಸ್ಟಿ ಆಗಿರುವ ಆಯಿಲ್ ರೀತಿ ಇರಬೇಕಾದ್ರೆ ಅದು ಇವರ ಕೈಗೆ ಮೆತ್ಬಿಟ್ಟಿರುತ್ತೆ. ಏನು ಕರ್ಮ ಇದು ಅಂತ ಪ್ರೊಫೆಸರ್ ಕೇಳ್ಕೊಂಡೆ ಹಾಗೆ ಬಟ್ಟೆನ ತಗೊಂಡು ಹೊರಿಸ್ಕೊತಿರ್ತಾರೆ. ಆವಾಗ ಹೆಲ್ಪರ್ ಅಂಕಲ್ ಪ್ರೊಫೆಸರ್ ಹತ್ರ ನಾನು ಈ ಜಾಗವನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಈ ಜಾಗದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದಕ್ಕಾದ ಎವಿಡೆನ್ಸ್ ಏನುವೇ ಇರೋದಿಲ್ಲ, ಅದು ಮಾತ್ರ ಇಲ್ಲ, ನಾವು ಸೆಟಪ್ ಮಾಡಿ ಇಟ್ಟಿರೋದು ಎಲ್ಲವೇ ಬರೀ ಟ್ರೈನಿಂಗ್ ಆಗಿತ್ತಾನೆ ಅಂತ ಅದು ಇದು ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಈ ಪ್ರೊಫೆಸರ್ ಅವರು ಮಾತಾಡೋದನ್ನ ಕಿವಿಗೇನೆ ಹಾಕೋತಿಲ್ಲ, ಕೇರೆ ಮಾಡ್ತಿಲ್ಲ. ಆಕ್ಚುಲಿ ಪ್ರೊಫೆಸರ್ ಐಲ್ಯಾಂಡ್ ಗೆ ಹೊಸದಾಗಿನೇ ಬಂದಿದ್ದಾರೆ. ಮತ್ತೆ ಇವರು ತುಂಬಾನೇ ಸ್ಟ್ರಿಕ್ಟ್ ಅನ್ಸುತ್ತೆ. ಇವಾಗ ಏನಂತ ಹೇಳ್ತಾರಂದ್ರೆ, ಏನಪ್ಪಾ ಐಲ್ಯಾಂಡ್ ಇದು, ಪಕ್ಷಿಗಳು ಕಿರ್ಚ್ಕೊಳ್ಳುವ ಸದ್ದು ಕೂಡ ಕೇಳ್ತಿಲ್ವಲ್ಲ, ಇಲ್ಲಿ ಇದ್ಕೊಂಡ ಈ ಜಾಗದಲ್ಲ ನಾನು ಸ್ಟೂಡೆಂಟ್ಸ್ ಗೆ ಪಾಠವನ್ನ ತಗೋಬೇಕು ಅನ್ನೋ ರೀತಿ ಮಾತಾಡ್ಕೊಂಡೆ ಅಲ್ಲಿಂದ ಹೊರಡುತ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಬಸ್ ಅನ್ನ ನೋಡ್ಬೇಕಾದ್ರೆ ಆ ಬಸ್ ಅನ್ನ ಓಡಿಸುವ ಡ್ರೈವರ್ ಇವರು ಬೇರೆ ಯಾರು ಇಲ್ಲ, ಇಲ್ಲಿ ಒಂದು ಜೈಲ್ ಇರ್ತಿತ್ತಲ್ವಾ, ಜೈಲಲ್ಲಿ ಕೈದಿಯಾಗಿರ್ತಿದ್ದ ಒಬ್ಬ ವ್ಯಕ್ತಿನೇ ಇವನು. ಆದ್ರೆ ಇವಾಗ ಆ ಜಾಗದಲ್ಲಿ ಜೈಲೇ ಇಲ್ಲ ಅಂತ ಆದ ಮೇಲೆ ಈ ರೀತಿ ಡ್ರೈವಿಂಗ್ ಕೆಲಸಕ್ಕೆ ಪ್ರೊಫೆಸರ್ ಹತ್ರ ಸೇರ್ಕೊಬಿಟ್ಟಿದ್ದಾರೆ ಅನ್ಸುತ್ತೆ. ಸೊ ಆ ಕತೆ ಬಗ್ಗೆ ಎಲ್ಲ ನಮ್ಮ ಹುಡುಗರಿಗೆ ಹೇಳ್ಕೊಂಡೆ ಬರ್ತಿರ್ತಾನೆ ಡ್ರೈವರ್. ಹಾಗೆ ಬಸ್ಸು
ಇವಾಗ ಪ್ರೊಫೆಸರ್ ಇರ್ತಿರುವ ಜಾಗಕ್ಕೂ ಬಂದು ಸೇರುತ್ತೆ. ಆ ಪ್ರೊಫೆಸರ್ ಅನ್ನ ನೋಡಿದ ತಕ್ಷಣವೇ ಹೋ ಇವರೇನೇ ಆ ಹೊಸ ಪ್ರೊಫೆಸರ್ ಅಂತ ನಮ್ಮ ಡ್ರೈವರ್ ಅವರ ಹತ್ರ ಹೋಗಿ ಮಾತಾಡ್ಸೋಣ ಅಂತ ಟ್ರೈ ಮಾಡಿದ್ರೆ ಆಲ್ರೆಡಿ ಆ ಪ್ರೊಫೆಸರ್ ತುಂಬಾನೇ ಸ್ಟ್ರಿಕ್ಟ್ ಆದ ಪರ್ಸನ್ ಅಲ್ವಾ, ಆದ್ರಿಂದ ಆ ಡ್ರೈವರ್ ಗೆ ಬೈದು ನನ್ನ ಹತ್ರಕ್ಕೆಲ್ಲ ನೀನು ಬರಬೇಡ ಇಲ್ಲಿಂದ ಹೋಗು ಅಂತ ಅವನನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಆಮೇಲೆ ಅಲ್ಲಿಗೆ ಬಂದಿರುವ ಸ್ಟೂಡೆಂಟ್ಸ್ ಎಲ್ಲರ ಹತ್ರನೂ ಒಂದು ವಿಷಯವನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ನೀವು ಎಲ್ಲರಿಗೂ ಒಂದು 2 ಟೀಮ್ ಆಗಿ ಡಿವೈಡ್ ಆಗಿ ಇಲ್ಲಿ ಇರ್ತಿರುವ ಫೇಕ್ ಬಾಡೀಸ್ ಎಲ್ಲವನ್ನು ಅನಲೈಸ್ ಮಾಡಿ ಇನ್ಸ್ಪೆಕ್ಟ್ ಮಾಡಬೇಕು. ಅದು ಮಾತ್ರ ಇಲ್ಲ, ಈ ಜಾಗದಲ್ಲಿ ಸೆಲ್ ಫೋನ್ ಟವರ್ಸ್ ಸಿಗ್ನಲ್ ಎಲ್ಲ ಸಿಗೋದಿಲ್ಲ, ಸೊ ಅದರ ಬದಲು ನೀವು ವಾಕಿ ಟಾಕಿಯನ್ನು ಯೂಸ್ ಮಾಡಬೇಕು ಅಂತ ಕೆಲವೊಂದು ಬೇಸಿಕ್ ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಬಿಟ್ಟು ನಿಮ್ಮಲ್ಲಿ ಯಾರಿಗಾದ್ರೂ ಏನಾದ್ರೂ ಡೌಟ್ ಇರ್ತಿದ್ಯಾ ಅಂತ ಅದನ್ನು ಕೂಡ ತುಂಬಾನೇ ಕೋಪದಿಂದ ಕೇಳ್ತಿರ್ತಾರೆ. ಈ ರೀತಿ ಒಬ್ಬರು ಪ್ರೊಫೆಸರ್ ಟೆನ್ಷನ್ ಆಗಿ ಮಾತಾಡಿದ್ರೆ ತಿರುಗಿಸಿ ಸ್ಟೂಡೆಂಟ್ಸ್ ಹೌದು ಅಂತ ಹೇಳ್ಕೊಂಡು ಏನಾದ್ರು ಕ್ವಶನ್ ಮಾಡ್ತಾರೆ, ಏನೋ ಇಲ್ಲ ಅನ್ನೋ ತರ ಹೇಳ್ಬಿಡ್ತಾರೆ. ಸೊ ಇವ್ರಿಗೆ ಕರೆಕ್ಟ್ ಡೈರೆಕ್ಷನ್ ತೋರಿಸಿ ಕೊಡೋದಕ್ಕೆ ಆ ಡ್ರೈವರ್ ಏನೇ ಈ ಹುಡುಗರಿಗೆ ಹೆಲ್ಪ್ ಮಾಡ್ತಿರ್ತಾರೆ. ಸೊ ಡ್ರೈವರ್ ಸ್ಟೂಡೆಂಟ್ಸ್ ಹತ್ರ ಇಲ್ಲಿ ನೋಡಿ ಸ್ಟೂಡೆಂಟ್ಸ್ ನೀವು ಏನಕ್ಕೂ ವರಿ ಪಡಬೇಡಿ, ಹೆದರ್ಕೋಬೇಡಿ, ಇಲ್ಲಿಗೆ ಬರೋ ಪ್ರೊಫೆಸರ್ಸ್ ಎಲ್ಲರೂ ಈ ರೀತಿನೇ ವಿಚಿತ್ರವಾಗಿ ಬಿಹೇವ್ ಮಾಡ್ತಾರೆ, ಸೊ ಅದ್ರ ಬಗ್ಗೆ ಎಲ್ಲ ನೀವು ವರಿ ಪಡಬೇಡಿ, ಇದೇನೇ ಸ್ಟೋರೇಜ್ ರೂಮ್, ಇದ್ರ ಒಳಗಡೆ ಚಿಕನ್ ಎಲ್ಲ ಇರುತ್ತೆ, ಅದನ್ನ ಗೊತ್ತಿಲ್ಲದೆ ತಗೊಂಡು ತಿಂತಿರಬಾರ್ದು ಆಯ್ತಾ ಅಂತ ಹೇಳ್ಬಿಟ್ಟು ಎಲ್ಲರನ್ನು ಕಳಿಸ್ಕೊಟ್ಬಿಟ್ಟು ಅಲ್ಲಿರುವ ಎಕ್ವಿಪ್ಮೆಂಟ್ಸ್ ಎಲ್ಲವನ್ನು ಒಂದು ಕಡೆ ತಂದಿಡ್ತಾನೆ. ಆ ರೀತಿ ಅವನು ಮಡಗಬೇಕಾದ್ರೆ ಯಾವುದೋ ಒಂದು ಟಿನ್ ಅನ್ನು ತಗಲಿಸ್ಬಿಡ್ತಾನೆ. ಅದು ಕೆಳಗಡೆ ಬಿದ್ದು ಆ ಟಿನ್ ಇಂದ ಆಯಿಲ್ ರೀತಿ ಜೆಲ್ಲಿ ರೀತಿ ಏನೋ ಒಂದು ಚೋಡ್ತಿರುತ್ತೆ. ಆ ರೀತಿ ಲೀಕ್ ಆಗಿದ್ದ ಲಿಕ್ವಿಡ್ ಆಸಿಡ್ ಅನ್ಸುತ್ತೆ ಅಲ್ಲಿರುವ ವಾಕಿ ಟಾಕಿ ಮೇಲೆ ಬಿದ್ದ್ಬಿಡುತ್ತೆ. ಅಷ್ಟೇ, ಇದರಿಂದ ವಾಕಿ ಟಾಕಿ ಫುಲ್ ಡ್ಯಾಮೇಜ್ ಆಗ್ಬಿಡುತ್ತೆ. ಇದನ್ನ ನೋಡಿದ ಡ್ರೈವರು ಅಯ್ಯೋ ಗೊತ್ತಿಲ್ಲದೆ ಈ ರೀತಿ ಆಗೋಯ್ತಲ್ಲ, ಇದನ್ನ ಮಾತ್ರ ಆ ಪ್ರೊಫೆಸರ್ ಏನಾದ್ರೂ ನೋಡಿದ್ರೆ ನನ್ನನ್ನು ಸುಮ್ಮನೆ ಬಿಡಲ್ವಲ್ಲ ಅಂತ ಯೋಚನೆ ಮಾಡಿ ಬೇಗ ವಾಕಿ ಟಾಕಿಯನ್ನು ತೆಗೆದು ಹೌಸ್ ಇಟ್ಬಿಡ್ತಾನೆ. ಆದ್ರೆ ಇದ್ರ ಬಗ್ಗೆ ಹೊರಗಡೆ ಯಾರಿಗೂ ಗೊತ್ತಾಗಬಾರ್ದು, ಹೇಳ್ಕೋಬಾರ್ದು ಅಂತ ಡಿಸೈಡ್ ಮಾಡ್ಕೋತಾನೆ. ಹಾಗೆ ಕಟ್ ಮಾಡಿದ್ರೆ ಈ ಪ್ರೊಫೆಸರ್ ಸ್ಟೂಡೆಂಟ್ಸ್ ಅನ್ನೆಲ್ಲ ಕರ್ಕೊಂಡು ಬಂದು ಸ್ಟೂಡೆಂಟ್ಸ್ ಸ್ಟೇ ಆಗೋದಕ್ಕೆ ಒಂದು ಜಾಗವನ್ನ ಒಂದು ರೂಮ್ ಅನ್ನ ತೋರಿಸ್ಕೊಡ್ತಾರೆ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಇರುವ ಒಂದೊಂದು ಬೆಡ್ ಅಲ್ಲಿ ಒಬ್ಬೊಬ್ರು ಮಾತ್ರವೇ ಮಲ್ಗಿ ನಿದ್ದೆ ಮಾಡಬೇಕು, ಅದನ್ನ ಬಿಟ್ಬಿಟ್ಟು ಏನಾದ್ರೂ ಕಿತಾಪಾತಿ ಬೇರೆ ಕೆಲಸಗಳನ್ನ ನೀವು ಮಾಡ್ತಿದ್ರಿ ಅಷ್ಟೇ ನಿಮ್ಮನ್ನ ಡಿಸ್ಕ್ವಾಲಿಫೈ ಮಾಡಿ ಕಳಿಸ್ಬಿಡ್ತೀನಿ ಇಲ್ಲಿಂದ ಅಂತ ಪ್ರೊಫೆಸರ್ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾರೆ. ನಂತರ ಆ ರೂಮ್ ಅನ್ನ ಸುತ್ತಮುತ್ತ ನೋಡಿದ ನಮ್ಮ ಸ್ಟೂಡೆಂಟ್ಸ್ ಇದೆಲ್ಲ ಒಂದು ರೂಮ್ ಅಂತ ಈ ರೂಮ್ ಅನ್ನ ಕೊಟ್ಬಿಟ್ಟು ಎಷ್ಟು ಮಾತಾಡ್ತಿದ್ದಾರೆ ನೋಡು, ಇದ್ರಲ್ಲೆಲ್ಲ ನಾವು ಸ್ಟೇ ಆಗ್ಬೇಕಾ ಅನ್ನೋ ರೀತಿ ನಮ್ಮ ಹೀರೋಯಿನ್ ಮಾತಾಡ್ಕೊಂಡು ಅವಳು ಮಲಗಬೇಕಾಗಿರುವ ಬೆಡ್ಡಿನ ಬೆಡ್ಶೀಟ್ ಅನ್ನ ರಿಮೂವ್ ಮಾಡ್ಬಿಟ್ಟು ನೋಡ್ಬೇಕಾದ್ರೆ ಅಲ್ಲಿ ಒಂದು ಇಲಿಮರಿ ಸತ್ತೋಗಿರುತ್ತೆ. ಕೆಡದಾಗಿ ಸ್ಮೆಲ್ ಬೇರೆ ಬರ್ತಿರುತ್ತೆ. ಅಷ್ಟೇ, ಇದ್ರೆಲ್ಲ ನಾವು ಸ್ಟೇ ಆಗ್ಬೇಕು ಅಂತ ಯೋಚನೆ ಮಾಡ್ಕೊಂಡೆ ಸರಿ ಇರ್ಲಿ ಅಂತ ನಮ್ಮ ಹೀರೋಯಿನ್ ಮತ್ತೆ ಮಿಕ್ಕಿರುವ ಸ್ಟೂಡೆಂಟ್ಸ್ ಎಲ್ಲರೂ ಅವರವರ ಥಿಂಗ್ಸ್ ಅನ್ನ ತೆಗೆದಿರ್ತಿರ್ತಾರೆ. ಅದೇ ಸಮಯದಲ್ಲಿ ಐಲ್ಯಾಂಡ್ ಅಲ್ಲಿ ಸುತ್ತಮುತ್ತ ಅಲ್ಲಲ್ಲಿ ಕ್ಯಾಮ್ರಾಸ್ ಅನ್ನೆಲ್ಲ ಸೆಟ್ ಮಾಡಿಟ್ಟಿರ್ತಾರೆ. ಯಾಕೆಂದ್ರೆ ಪ್ರೊಫೆಸರ್ ಎಲ್ಲವನ್ನು ವಾಚ್ ಮಾಡೋದಕ್ಕಾಗಿ. ಕಟ್ ಮಾಡಿದ್ರೆ ನೆಕ್ಸ್ಟ್ ಪ್ರೊಫೆಸರ್ ಸ್ಟೂಡೆಂಟ್ಸ್ ಎಲ್ಲರನ್ನು ಕರೆಸ್ತಾರೆ. ಸ್ಟೂಡೆಂಟ್ಸ್, ಈ ಕ್ಷಣದಿಂದ ನೀವು ನಿಮ್ಮ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ತೀರಾ. ಸೊ ಆಲ್ರೆಡಿ ನಾನು ಹೇಳಿದ ರೀತಿನೇ ನೀವು ಎಲ್ಲರೂ ವಾಕಿ ಟಾಕಿ ಮುಖಾಂತರವೇ ಮಾತಾಡ್ಕೋಬೇಕು. ಮತ್ತೆ ಆ ವಾಕಿ ಟಾಕಿಯಲ್ಲಿ ನೀವು ಪರ್ಸನಲ್ ಆಗಿ ಮಾತಾಡ್ಕೋಬಾರ್ದು. ಅದು ಮಾತ್ರ ಇಲ್ಲ, ಸಡನ್ ಆಗಿ ಇವಾಗ ನೀವು ಈ ರೀತಿ ಒಂದು ಲೋನ್ಲಿ ಐಲ್ಯಾಂಡ್ ಅಲ್ಲಿ ಸುತ್ತಾಡಲು ಇರೋದ್ರಿಂದ ನಿಮಗೆ ತುಂಬಾನೇ ಚಳಿ ಆಗಬಹುದು, ಇಲ್ಲ ನೀವು ಹೋಗೋ ದಾರಿಯಲ್ಲಿ ನಿಮಗೆ ತುಂಬಾನೇ ಸಮಸ್ಯೆ ಆಗಬಹುದು. ಯಾಕೆಂದ್ರೆ ನೀವು ಚೂಸ್ ಮಾಡಿರುವ ಝೋನರ್ ಆ ರೀತಿ. ಯಾಕೆಂದ್ರೆ ಬೇಗನೆ ನೀವು ಫಾರೆನ್ಸಿಕ್ ಸೈಂಟಿಸ್ಟ್ ಆಗಿ ಚೇಂಜ್ ಆಗ್ತಿದ್ದೀರಾ ಅಲ್ವಾ, ಅದೇನೋ ಅಷ್ಟು ಈಸಿ ಕೆಲಸ ಇಲ್ಲ. ಸೊ ಸದ್ಯಕ್ಕೆ ಇವಾಗ ಇಬ್ಬಿಬ್ಬರಾಗಿ ಡಿವೈಡ್ ಆಗ್ಬಿಡಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಮತ್ತೆ ಇನ್ನೊಬ್ಳು ಹುಡುಗಿ ಇರ್ತಿದ್ಲಲ್ವಾ, ಸೊ ಹುಡುಗಿಯರು ಒಂದು ಟೀಮ್ ಆಗ್ಬಿಡ್ತಾರೆ. ನಂತರ ಹೀರೋಯಿನ್ ಅವಳ ಬಾಯ್ ಫ್ರೆಂಡ್ ಇರ್ತಿದ್ದಾನಲ್ಲ, ಅವನ ಹೆಸರು ಡ್ಯಾನಿಯಲ್. ಸೊ ಡ್ಯಾನಿಯಲ್ ಮತ್ತೆ ಲ್ಯಾರಿ ಇಬ್ಬರು ಒಂದು ಟೀಮ್ ಆಗ್ಬಿಡ್ತಾರೆ. ಬ್ಯಾಲೆನ್ಸ್ ಇರ್ತಾ ಇರುವ ಇನ್ನಿಬ್ಬರು ಅವರು ಮಾತ್ರ ಒಂದು ಟೀಮ್ ಆಗ್ಬಿಡ್ತಾರೆ. ಸೊ ಹೀಗಿರ್ಬೇಕಾದ್ರೆ ನಮ್ಮ ಹುಡುಗರ ಕೆಲಸನೂ ಸ್ಟಾರ್ಟ್ ಆಗ್ಬೇಕಾದ್ರೆ ಅದಕ್ಕೆ ಪ್ರೊಫೆಸರ್ ನೀವು ಮಾಡಲಿರುವ ಕೆಲಸಕ್ಕೆ, ನೀವು ಫೈಂಡ್ ಔಟ್ ಮಾಡಲಿರುವ ಕ್ಲೂಗಳಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳಿ ಸ್ಟೂಡೆಂಟ್ಸ್ ಎಲ್ಲರನ್ನು ಅಲ್ಲಿಂದ ಕಳಿಸ್ಕೊಡ್ತಾನೆ. ಸೊ ಆ ರೀತಿನೇ ಸ್ಟೂಡೆಂಟ್ಸ್ ಎಲ್ಲರೂ ಆ ಕಾಡಿನ ಒಳಗಡೆ ಹೋಗೋದಕ್ಕೆ ಶುರು ಮಾಡ್ಬೇಕಾದ್ರೂ ಕೂಡ ಆ ಡ್ರೈವರ್ ವಾಕಿ ಟಾಕಿ ಎಲ್ಲವನ್ನು ಡ್ಯಾಮೇಜ್ ಮಾಡಿ ಇಟ್ಬಿಟ್ಟಿದ್ದಾನೆ ಅಲ್ವಾ, ಅದ್ರ ಬಗ್ಗೆ ಯಾರ ಹತ್ರನೂ ಏನನ್ನು ಹೇಳ್ದೆ ಹಾಗೆ ಕಳಿಸ್ಕೊಟ್ಬಿಡ್ತಾನೆ. ಯಾಕೆಂದ್ರೆ ಅವನಿಗೆ ಈ ವಿಷಯ ಗೊತ್ತಾಗಿ ಪ್ರೊಫೆಸರ್ ಏನಾದ್ರೂ ಇವನಿಗೆ ಬೈದ್ ಬಿಡ್ತಾವ್ರ ಅಂತ ಭಯ. ಆದ್ರಿಂದ ಸರಿ ಓಕೆ, ನಾವು ಡಿನ್ನರ್ ಟೈಮ್ಗೆ ಚೆನ್ನಾಗಿ ಅಡುಗೆಯನ್ನ ಮಾಡಿಬಿಡೋಣ, ಸೂಪರ್ ಆಗಿ ಮಾಡಿ ಇಟ್ಬಿಡೋಣ, ಅದನ್ನ ಎಲ್ಲರೂ ಟೇಸ್ಟ್ ಮಾಡಿ ತಿಂತಿರ್ಬೇಕಾದ್ರೆ ಆ ಸಮಯದಲ್ಲಿ ಈ ವಿಷಯವನ್ನ ಹೇಳ್ಕೊಳ್ಳೋಣ ಅಂತ ಡಿಸೈನ್ ಮಾಡಿ ಅಡುಗೆ ಮಾಡೋದಕ್ಕಾಗಿ ಚಿಕನ್ಸ್ ಎಲ್ಲವನ್ನು ತೆಗೆದಿರ್ತಿರ್ತಾನೆ. ಅದೇ ಸಮಯದಲ್ಲಿ ಕೊನೆ ಟೀಮ್ ಇರ್ತಿದೆ ಅಲ್ವಾ, ಅದೇ ಇಬ್ಬರು, ಅದರಲ್ಲಿ ಒಬ್ಬ ಕ್ಯಾಪ್ ಹಾಕೊಂಡಿರ್ತಾನೆ ಅಲ್ಲ. ಸೊ ಆ ಟೀಮ್ ಏನನ್ನ ಮಾಡುತ್ತೆ ಅಂದ್ರೆ ಒಂದು ಬಸ್ಸಿನ ಕೆಳಗಡೆ ಒಂದು ಡೆಡ್ ಬಾಡಿ ಬಿದ್ದಿರುತ್ತೆ, ಅದನ್ನ ಗಮನಿಸ್ತಾರೆ. ಇದೊಂದು ಡಮ್ಮಿ ಡೆಡ್ ಬಾಡಿನೇ, ಆದ್ರೆ ನೋಡೋದಕ್ಕೆ ಅಷ್ಟೊಂದು ರಿಯಲಿಸ್ಟಿಕ್ ಆಗಿ ಕಾಣೋ ರೀತಿ ಆ ಪ್ರೊಫೆಸರ್ ಸೆಟ್ ಮಾಡಿ ಇಟ್ಟಿರ್ತಾರೆ. ಇದನ್ನೆಲ್ಲ ನೋಡೋ ಹುಡುಗರು ಏನು ಇದು ನೋಡೋದಕ್ಕೆ ಅಷ್ಟೊಂದು ರಿಯಲಿಸ್ಟಿಕ್ ಆಗಿ ಇರ್ತಿದೆಯಲ್ಲ, ಇದರಲ್ಲಿ ನಾವು ಕ್ಲೂಸ್ ಅನ್ನ ಕಂಡುಹಿಡಿಬೇಕಾ ಅಂತ ಹುಡುಗರು ಅದರಲ್ಲಿ ಇನ್ಸ್ಪೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವು ಎಲ್ಲವನ್ನು ಕ್ಯಾಮ್ರಾ ಮುಖಾಂತರ ಪ್ರೊಫೆಸರ್ ಒಂದು ಜಾಗದಿಂದ ನೋಡ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಆ ಬಾಯ್ ಫ್ರೆಂಡ್ ಮತ್ತೆ ಅವನ ಟೀಮೇಟ್ ಆದ ಲ್ಯಾರಿಯನ್ನ ನೋಡಿದ್ರೆ ಅವ್ರುಗಳು ಪ್ರೊಫೆಸರ್ ಒಂದು ಕಾರಲ್ಲಿ ಡೆಡ್ ಬಾಡಿಯನ್ನ ಸೆಟ್ ಮಾಡಿ ಇಟ್ಟಿದ್ರಲ್ವಾ, ಆ ಕಾರಿನ ಕಡೆಗೆ ಬರ್ತಾರೆ. ಸೊ ಆ ಕಾರ್ ಟ್ರಂಕ್ ಅಲ್ಲಿ ಅಂದ್ರೆ ಡಿಕ್ಕಿಯಲ್ಲಿ ಇರ್ತಾ ಇರುವ ಒಂದು ಡೆಡ್ ಬಾಡಿಯನ್ನ ನಮ್ಮ ಹುಡುಗರು ನೋಡ್ಬಿಡ್ತಾರೆ. ಸೊ ಆ ಡೆಡ್ ಬಾಡಿಯಲ್ಲಿ ಹುಳ ಎಲ್ಲ ಇಟ್ಕೊಬಿಟ್ಟಿರುತ್ತೆ. ಸೊ ಆ ಹುಳುಗಳನ್ನ ತೆಗೆದು ಇನ್ಸ್ಪೆಕ್ಟ್ ಮಾಡೋದಕ್ಕೆ ಶುರು ಮಾಡ್ಕೋತಾರೆ. ಆ ಸಮಯದಲ್ಲಿ ನಮ್ಮ ಪ್ರೊಫೆಸರ್ ವಾಕಿ ಟಾಕಿಯಲ್ಲಿ ಎಲ್ಲರ ಹತ್ರನೂ ಏನಂತ ಇನ್ಫಾರ್ಮೇಶನ್ ಪಾಸ್ ಮಾಡ್ತಾರೆ ಅಂದ್ರೆ ಈ ರೀತಿ ಇನ್ನ 3 ಗಂಟೆ ಟೈಮ್ ಮಾತ್ರವೇ ಇರ್ತಿರೋದು, ಅಷ್ಟರಲ್ಲಿ ಸನ್ಸೆಟ್ ಆಗ್ಬಿಡುತ್ತೆ, ಆದ್ರಿಂದ ಬೇಗನೆ ಎಲ್ಲರೂ ಕೆಲಸವನ್ನು ಮುಗಿಸ್ಕೊಂಡು ರಿಟರ್ನ್ ರೂಮಿಗೆ ಬನ್ನಿ ಅಂತ ಇನ್ಫಾರ್ಮ್
ಮಾಡ್ಬೇಕಾದ್ರೆ ನಮ್ಮ ಹುಡುಗರುವೆ ಬೇಗ ಬೇಗ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಏನನ್ನ ಮಾಡ್ತಿದ್ದಾಳೆ ಅಂತ ನೋಡಿದ್ರೆ ಅವಳಿಗೆ ನೀರಿನ ಸೈಡ್ ಅಲ್ಲಿ ಒಂದು ಡೆಡ್ ಬಾಡಿ ಬಿದ್ದಿರುತ್ತೆ, ಅದನ್ನ ನೋಡ್ಬಿಟ್ಟಿರ್ತಾಳೆ. ಸೊ ಆ ಡೆಡ್ ಬಾಡಿಯನ್ನ ಇವ್ರುಗಳು ಇನ್ಸ್ಪೆಕ್ಟ್ ಮಾಡ್ತಿರ್ತಾರೆ ಹುಡುಗಿಯರ ಟೀಮು. ಈ ಕಡೆ ಡ್ರೈವರ್ ಅನ್ನ ನೋಡಿದ್ರೆ ಅಡಿಗೆ ಮಾಡೋದಕ್ಕೆ ಎಲ್ಲವನ್ನೂ ರೆಡಿ ಮಾಡ್ತಿದ್ದಾನೆ ಅಲ್ವಾ. ಸೊ ಚಿಕನ್ ಎಲ್ಲ ತೆಗೆದಿಟ್ಬಿಟ್ಟು ವೆಜಿಟೇಬಲ್ಸ್ ಅನ್ನ ಕಟ್ ಮಾಡೋಣ ಅಂತ ಕಟ್ ಮಾಡ್ಬಿಟ್ಟು ಹಿಂದೆ ತಿರುಗಿ ನೋಡಿದ್ರೆ ಮಡಗಿದ 3 ಚಿಕನ್ ಅಲ್ಲಿ ಇವಾಗ 2 ಚಿಕನ್ ಅನ್ನ ಕಾಣ್ತಿಲ್ಲ. ಏನಿದು ಇವಾಗ ತಾನೇ ಮಡಗ್ದೆ, ಅಷ್ಟರಲ್ಲಿ ಎಲ್ಲಿಗೆ ಹೋಯ್ತು 2 ಚಿಕನ್ ಅಂತ ಏನಿವೆ ಗೊತ್ತಾಗದೆ ತುಂಬಾನೇ ಕನ್ಫ್ಯೂಸ್ ಆಗ್ಬಿಟ್ಟು ಸರಿ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡೋಣ ಅಂತ ಪ್ರೊಫೆಸರ್ ಅನ್ನ ನೋಡೋದಕ್ಕಾಗಿ ಒಳಗಡೆ ಹೋಗ್ತಾನೆ. ಸೊ ಅವರ ಹತ್ರ ಬಂದು ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಪ್ರೊಫೆಸರ್ ಟೆನ್ಷನ್ ಆಗ್ಬಿಡ್ತಾರೆ. ಲೋ ಸುಮ್ನೆ ಬಂದು ಏನೇನು ನನ್ನ ಹತ್ರ ಹೇಳ್ತಿರ್ಬೇಡ ಕಣೋ, ಇನ್ನೊಂದು ಸಲ ನನ್ನನ್ನ ಡಿಸ್ಟರ್ಬ್ ಮಾಡಿದ್ರೆ ಅಷ್ಟೇ ನೋಡ್ಕೊ ನಿನಗೆ ಅಂತ ಹೇಳಿ ಅವನನ್ನ ಹೆದರ್ಸ್ಬಿಡ್ಬೇಕಾದ್ರೆ ಡ್ರೈವರ್ವೆ ನಿಮ್ಮ ಹತ್ರ ನಾನು ಹೇಳೋದಕ್ಕೆ ಬಂದೆ ನೋಡಿ ಅನ್ನೋ ರೀತಿ ಯೋಚನೆ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಬಸ್ಸಿನ ಕೆಳಗಡೆ ಡೆಡ್ ಬಾಡಿ ಸಿಕ್ಕಿರುತ್ತೆ ಅಲ್ವಾ ನಮ್ಮ ಥರ್ಡ್ ಟೀಮಿಗೆ. ಸೊ ನಮ್ಮ 3ನೇ ಟೀಮು ಇನ್ನ ನಮಗೆ ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ಬಸ್ ಒಳಗಡೆ ಎಲ್ಲ ಹತ್ತಿ ಹುಡುಕ್ತಿರ್ತಾರೆ, ತುಂಬಾನೇ ಡೀಪ್ ಸರ್ಚ್ ಅನ್ನ ಮಾಡ್ತಿರ್ತಾರೆ. ಈ ಕಡೆ ಡ್ರೈವರ್ ಅನ್ನ ನೋಡಿದ್ರೆ ಏನಿದು ಈ ರೀತಿ ಆಗ್ಬಿಟ್ಟಿದೆ ಅಂತ ಇವರ ಹತ್ರ ಹೇಳೋದಕ್ಕೆ ಹೋದ್ರೆ ಅವರು ರಿಟರ್ನ್ ನಮಗೇನೆ ತಿರುಗಿಸಿ ಬೈದು ಕಳಿಸ್ಬಿಟ್ರಲ್ಲ ಅಂತ ಹುಡುಗ ಬೇಜಾರಾಗ್ತಿರ್ತಾನೆ. ಸೊ ಅದೇ ಅಪ್ಸೆಟ್ ಅಲ್ಲೇ ಚುಚ್ಚು ಬಂದ್ಬಿಟ್ಟಿರುತ್ತೆ. ಸೊ ಒಂದು ಜಾಗಕ್ಕೆ ಬಂದು ಸೂಸು ಮಾಡೋಣ ಅಂತ ನಿಂತ್ಕೋತಾನೆ. ಆದ್ರೆ ಆ ಜಾಗದಲ್ಲಿ ಒಂದು ಡೆಡ್ ಬಾಡಿ ಬಿದ್ದಿರೋದನ್ನ ನೋಡ್ತಾನೆ. ನೋಡಿ ಗಾಬರಿಯಾಗಿ ಹೋಗ್ತಾನೆ. ಅಯ್ಯೋ ಅಯ್ಯೋ ಅಂತ ಹೆದರಿ ಓಡಿ ಬರ್ತಿರ್ತಾನೆ. ಆ ರೀತಿ ಅವನು ಓಡಿ ಬರುವ ದಾರಿಯಲ್ಲಿ ನಮ್ಮ ಹೀರೋಯಿನ್ ಮತ್ತೆ ಅವಳ ಟೀಮೇಟ್ ನೀರಲ್ಲಿ ಬಿದ್ದಿರುವ ಡೆಡ್ ಬಾಡಿಯನ್ನು ಇನ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಸೊ ಅವ್ರುಗಳನ್ನ ನೋಡಿದ ಡ್ರೈವರು ಈ ರೀತಿ ಆ ಜಾಗದಲ್ಲಿ ಒಂದು ಡೆಡ್ ಬಾಡಿ ಬಿದ್ದಿದೆ ಅದನ್ನ ನಾನು ನೋಡ್ದೆ ಅಂತ ಹೇಳ್ಬೇಕಾದ್ರೆ ಇದನ್ನ ನಮ್ಮ ಹೀರೋಯಿನ್ ಸೀರಿಯಸ್ ಆಗಿ ತಗೋತಾನೆ ಇಲ್ಲ. ಯಾಕೆಂದ್ರೆ ಆ ಡೆಡ್ ಬಾಡಿಯನ್ನ ಖಂಡಿತ ಪ್ರೊಫೆಸರ್ ಸೆಟ್ ಮಾಡಿ ಇಟ್ಟಿರ್ಬೇಕು ಅಂತ ಅನ್ಕೊಂಡು ನಮ್ಮ ಹೀರೋಯಿನ್ ಡ್ರೈವರ್ಗೆ ಸರಿ ಸಾಕು ನೀವು ಸುಮ್ನೆ ಇಲ್ಲಿಂದ ಹೋಗ್ತೀರಾ ಅಂತ ಬೈತಿರ್ತಾಳೆ. ಆವಾಗಲೇ ಡ್ರೈವರು ಸೈಡ್ ಅಲ್ಲಿ ನೀರಲ್ಲಿ ಬಿದ್ದಿರುವ ಇನ್ನೊಂದು ಡೆಡ್ ಬಾಡಿಯನ್ನ ಅಂದ್ರೆ ನಮ್ಮ ಹುಡುಗಿಯರು ರಿಸರ್ಚ್ ಮಾಡ್ತಾ ಇರುವ ಡೆಡ್ ಬಾಡಿಯನ್ನ ನೋಡ್ತಾನೆ. ಅಯ್ಯೋ ಪಾಪಿಗಳ ಇದನ್ನೇ ನೀವು ಇನ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಕ್ರೂರವಾಗಿ ಬಿದ್ದಿರುವ ಡೆಡ್ ಬಾಡಿಯನ್ನ ನೋಡ್ತಿರ್ಬೇಕಾದ್ರೆ ಆವಾಗ ಅದೇ ಸಮಯಕ್ಕೆ ವಾಕಿ ಟಾಕಿಯಲ್ಲಿ ಪ್ರೊಫೆಸರ್ ಡ್ರೈವರು ಹುಚ್ಚ ಅಲ್ಲೇನೋ ಮಾಡ್ತಿದ್ಯಾ, ಅವ್ರುಗಳನ್ನ ಡಿಸ್ಟರ್ಬ್ ಮಾಡ್ಬೇಡ ಕಣೋ ಬಾರೋ ಈ ಕಡೆ ಅಂತ ಹೇಳಿ ಬೈತಿರ್ತಾರೆ. ಸರಿ ಅಂತ ನಮ್ಮ ಡ್ರೈವರ್ ಅಲ್ಲಿಂದ ಹೊರಡೋಣ ಅನ್ಕೋಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ಟೀಮೇಟ್ ಸರಿ ಆಯ್ತು ನಮಗೆ ಇನ್ನೊಂದು ಡೆಡ್ ಬಾಡಿ ಸಿಕ್ತಿದೆ ಅಂದ್ರೆ ಅದನ್ನು ನಾವು ಇನ್ಸ್ಪೆಕ್ಟ್ ಮಾಡಿದ್ರೆ ನಮಗೆ ತಾನೇ ತುಂಬಾನೇ ಪಾಯಿಂಟ್ ಸಿಗುತ್ತೆ, ನಾವು ಇದ್ರಲ್ಲಿ ಗೆದ್ಬಿಡ್ತೀವಲ್ವಾ ಅವಾಗ. ಸೊ ನಾನು ಹೋಗಿ ಆ ಡೆಡ್ ಬಾಡಿಯನ್ನ ಚೆಕ್ ಮಾಡ್ತೀನಿ, ಅದ್ರ ಬಗ್ಗೆ ರಿಸರ್ಚ್ ಮಾಡ್ತೀನಿ, ನೀನು ಇಲ್ಲೇನೆ ಇದ್ದು ಈ ನೀರಿಗೆ ಬಿದ್ದಿರುವ ಡೆಡ್ ಬಾಡಿಯನ್ನ ರಿಸರ್ಚ್ ಮಾಡ್ತಿರೋ ಅಂತ ಹೇಳ್ಬಿಟ್ಟು ಆ ಹುಡುಗಿ ಏನನ್ನ ಮಾಡ್ತಾಳೆ ಅಂದ್ರೆ ನಮ್ಮ ಡ್ರೈವರ್ ಜೊತೆ ಸೇರಿ ಆ ಡೆಡ್ ಬಾಡಿಯನ್ನ ಇನ್ಸ್ಪೆಕ್ಟ್ ಮಾಡೋದಕ್ಕೆ ಬರ್ತಾಳೆ. ಅದೇ ತರ ಅವನು ಹೇಳಿದ ಜಾಗಕ್ಕೆ ಬಂದು ನೋಡ್ಬೇಕಾದ್ರೆ ಒಂದು ಡೆಡ್ ಬಾಡಿ ಬಿದ್ದಿರುತ್ತೆ. ಸೊ ಅದ್ರ ಬಗ್ಗೆ ಪ್ರೊಫೆಸರ್ ಹತ್ರ ಈ ಹುಡುಗಿ ಇನ್ಫಾರ್ಮ್ ಮಾಡ್ಬೇಕಾದ್ರೆ ಅದಕ್ಕೆ ಪ್ರೊಫೆಸರ್ ಶಾಕ್ ಆಗ್ಬಿಟ್ಟು ಏನು ಆ ಜಾಗದಲ್ಲಿ ಒಂದು ಡೆಡ್ ಬಾಡಿ ಬಿದ್ದಿದ್ಯಾ, ಇಲ್ವಲ್ಲ ಅದಕ್ಕೆ ಚಾನ್ಸೇ ಇಲ್ವಲ್ಲ, ಇಂಪಾಸಿಬಲ್ ಅಂತ ಹೇಳ್ತಿರ್ಬೇಕಾದ್ರೆ ಆ ಹುಡುಗಿನ ಪ್ರೊಫೆಸರ್ ಜೊತೆ ಮಾತಾಡ್ಕೊಂಡೆ ಹಾಗೆ ನಮ್ಮ ಹೀರೋಯಿನ್ ಇರುವ ಜಾಗಕ್ಕೆ ಮತ್ತೆ ಬಂದ್ಬಿಡ್ತಾಳೆ. ಈ ಕಡೆ ನಮ್ಮ ಡ್ರೈವರ್ ಮಾತ್ರ ಡೆಡ್ ಬಾಡಿಯನ್ನ ನೋಡಿ ನಿಂತಿರ್ತಾನೆ. ಆ ರೀತಿ ಅವನು ನೋಡ್ತಿರ್ಬೇಕಾದ್ರೆ ಸಡನ್ ಆಗಿ ಆ ಡೆಡ್ ಬಾಡಿ ಅಲ್ಲಾಡ್ತಿರೋ ರೀತಿ ಕಾಣುತ್ತಂತೆ. ಅಷ್ಟೇ ಹೆದರಿದ ಡ್ರೈವರು ನಮ್ಮ ಹೀರೋಯಿನ್ ಟೀಮೇಟ್ ಹತ್ರ ಈ ವಿಷಯದ ಬಗ್ಗೆ ಹೇಳಿದ್ರೆ ಆ ಹುಡುಗಿ ಇದನ್ನ ಸೀರಿಯಸ್ ಆಗಿನೇ ತಗೋತಿಲ್ಲ, ಅವಳ ಪಾಡಿಗೆ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಅವ್ರುಗಳು ಹೋದ ಮೇಲೆ ಆ ಡೆಡ್ ಬಾಡಿಯನ್ನ ತೋರಿಸ್ತಾರೆ. ಅವ್ರುಗಳು ಅಲ್ಲಿಂದ ಹೋದ ಮೇಲೆ ಆ ಡೆಡ್ ಬಾಡಿಯನ್ನ ನಮಗೆ ತೋರಿಸ್ತಾರೆ. ಅದನ್ನ ನೋಡಿದ್ರೆ ಜಾಂಬಿ ರೀತಿ ಎದ್ದು ಕೂತು ಅವ್ರುಗಳನ್ನ ಒಂದು ರೀತಿ ಕ್ರೂರವಾಗಿ ನೋಡ್ತಿರುತ್ತೆ. ಹಾಗೆ ಕಟ್ ಮಾಡಿ ಈ ಕಡೆ ಕಾರಲ್ಲಿರುವ ಡೆಡ್ ಬಾಡಿಯನ್ನ ರಿಸರ್ಚ್ ಮಾಡ್ತಾ ಇರುವ ನಮ್ಮ ಹೀರೋ ಮತ್ತೆ ಅವನ ಟೀಮೇಟ್ ಅನ್ನ ತೋರಿಸ್ತಾರೆ. ನಮ್ಮ ಹೀರೋ ಇನ್ ಡೆಪ್ತ್ ಆಗಿ ತುಂಬಾ ಇಂಟ್ರೆಸ್ಟೆಡ್ ಆಗಿ ರಿಸರ್ಚ್ ಅನ್ನ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಟೀಮೇಟ್ ಹುಡುಗನಿಗೆ ಯಾರೋ ದೂರದಲ್ಲಿ ನಿಂತಿರೋ ರೀತಿ ಕಾಣುತ್ತೆ. ಸೊ ತಕ್ಷಣವೇ ಅದ್ರ ಬಗ್ಗೆ ಬಾಯ್ ಫ್ರೆಂಡ್ ಹತ್ರ ಹೇಳ್ಬೇಕಾದ್ರೆ ಲೋ ನನ್ನ ಡಿಸ್ಟ್ರಾಕ್ಟ್ ಮಾಡ್ಬೇಡ ಕಣೋ, ನಾನೇ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡ್ತಿದ್ದೀನಿ ಅಲ್ವಾ, ನಾವು ಬೇಗನೆ ಇದಕ್ಕಾದ ಕ್ಲೂಸ್ ಎಲ್ಲವನ್ನು ಕಂಡುಹಿಡಿಬೇಕು ಅಂತ ಹೇಳ್ಕೊಂಡು ಅವನ ಪಾಡಿಗೆ ಆ ಕೆಲಸವನ್ನ ಮಾಡ್ತಿರ್ತಾನೆ. ಕಟ್ ಮಾಡಿ ಈ ಕಡೆ ನಮ್ಮ ಹೀರೋಯಿನ್ ಅನ್ನ ನೋಡಿದ್ರೆ ಅವಳಿಗೆ ಈ ವಾಕಿ ಟಾಕಿ ಕೆಲಸ ಮಾಡ್ತಿಲ್ಲ ಅಂತ ಗೊತ್ತಾಗ್ಲಿಕ್ಕೆ ಬಂದ್ಬಿಡುತ್ತೆ. ಯಾಕೆಂದ್ರೆ ಆ ವಾಕಿ ಟಾಕಿಯಲ್ಲಿ ಆಸಿಡ್ ಬಿದ್ದಿರುತ್ತೆ ಅಲ್ವಾ, ಆದ್ರಿಂದ ತಾನೇ ಅದು ಕೆಲಸ ಮಾಡದೆ ಹೋಗ್ಬಿಟ್ಟಿರುತ್ತೆ. ಸೊ ಏನಿದು ಅಂತ ನಮ್ಮ ಹುಡುಗಿ ವಾಕಿ ಟಾಕಿಯನ್ನ ಚೆಕ್ ಮಾಡ್ತಿರ್ಬೇಕಾದ್ರೆ ಆವಾಗ ಅಲ್ಲಿಗೆ ಬಂದಿದ್ದ ಫ್ರೆಂಡ್ ಹುಡುಗಿ ಅಂದ್ರೆ ನಮ್ಮ ಹೀರೋಯಿನ್ ಅವಳ ಟೀಮೇಟ್ ನಾನು ಹೋಗಿ ಒಂದು ಡೆಡ್ ಬಾಡಿಯನ್ನ ನೋಡಿದ್ನಲ್ವಾ, ಅದು ನೋಡೋದಕ್ಕೆ ಅಷ್ಟೊಂದು ರಿಯಲ್ ಆಗಿ ಇರ್ತಿತ್ತು, ನೋಡೋದಕ್ಕೆ ಒರಿಜಿನಲ್ ಡೆಡ್ ಬಾಡಿ ರೀತಿನೇ ಇರ್ತಿತ್ತು, ನನಗೆ ಯಾಕೋ ಈ ಜಾಗದಲ್ಲಿ ಏನೋ ಸರಿಲ್ಲ ಅಂತ ಅನಿಸ್ತಿದೆ, ತಪ್ಪಾಗಿರ್ತಿದೆ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಇದನ್ನ ಸೀರಿಯಸ್ ಆಗಿ ತಗೋತಾನೆ ಇಲ್ಲ. ಯಾಕೆಂದ್ರೆ ಈ ಐಲ್ಯಾಂಡ್ ಪೂರ್ತಿ ಪ್ರೊಫೆಸರ್ ಡೆಡ್ ಬಾಡೀಸ್ ಗಳನ್ನ ಸೆಟ್ ಮಾಡಿ ಇಟ್ಟಿದ್ದಾರೆ ಅಂತ ಇವಳು ಅನ್ಕೊಂಡಿದ್ದಾಳೆ. ಹಾಗೆ ಕಟ್ ಮಾಡಿ ಈ ಕಡೆ ನಮ್ಮ ಡ್ರೈವರ್ ಅನ್ನ ನೋಡಿದ್ರೆ ಅವರು ಇವಾಗ ಎಲ್ಲಿಗೆ ಬರ್ತಿದ್ದಾರೆ ಅಂದ್ರೆ ಈ ಬಾಯ್ ಫ್ರೆಂಡ್ ಮತ್ತೆ ಅವನ ಟೀಮ್ ಮೇಟ್ ರಿಸರ್ಚ್ ಅನ್ನ ಮಾಡ್ತಿದ್ದಾರೆ ಅಲ್ವಾ ಒಂದು ಡೆಡ್ ಬಾಡಿಯನ್ನ, ಅಲ್ಲಿಗೆ ಬಂದು ಸೇರ್ತಾರೆ. ಸೊ ಡ್ರೈವರ್ ಅನ್ನ ಆ ಜಾಗದಲ್ಲಿ ನೋಡಿದ ಬಾಯ್ ಫ್ರೆಂಡ್ ಇಲ್ಲಿಗೆಲ್ಲ ನೀವು ಬರಬೇಡಿ, ಈ ಜಾಗದಲ್ಲಿ ತುಂಬಾನೇ ಕ್ಲೂಸ್ ಎಲ್ಲ ಇರ್ತಿದೆ, ಇನ್ನವೇ ತುಂಬಾನೇ ವಿಷಯಗಳನ್ನ ತುಂಬಾನೇ ಕ್ಲೂಗಳನ್ನ ನಾವು ಕಂಡುಹಿಡಿಯೋದು ಬೇಕಾಗಿದೆ, ನೀವು ಬಂದು ಡಿಸ್ಟರ್ಬ್ ಮಾಡ್ಬಿಡ್ಬೇಡಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಡ್ರೈವರ್ ಲೋ ಪಾಪಿ ನಾನು ನಿಮಗೆ ವಾರ್ನ್ ಮಾಡೋದಕ್ಕೆ ಬಂದೆ, ಇಲ್ಲಿ ಏನು ಕೆಲವೊಂದು ವಿಷಯಗಳು ಸರಿಯಾಗಿಲ್ಲ, ಸೊ ನೀವು ಸೇಫ್ ಆಗಿದ್ಕೊಳ್ಳಿ ಅಂತ ಹುಡುಗರಿಗೆ ವಾರ್ನಿಂಗ್ ಅನ್ನು ಕೊಟ್ಬಿಟ್ಟು ನಮ್ಮ ಡ್ರೈವರ್ ಅವನ ಪಾಡಿಗೆ ಮತ್ತೆ ಪ್ರೊಫೆಸರ್ ಇರುವ ಜಾಗಕ್ಕೆ ಹೊರಟ್ಬಿಟ್ಟಿರ್ತಾನೆ. ಆ ರೀತಿ ಹೋಗ್ತಿರ್ಬೇಕಾದ್ರೇನೆ ದಾರಿಯಲ್ಲಿ ಇರ್ತಾ ಇರುವ ಜಾಂಬಿಯನ್ನು ನೋಡ್ಬಿಡ್ತಾನೆ. ಅದು ಅಲ್ಲೇನೆ ಸುತ್ತಾಡ್ತಿರುತ್ತೆ. ಅಂದ್ರೆ ಸ್ವಲ್ಪ ಹೊತ್ತಿನ ಮುಂಚೆ ನಮ್ಮ ಡ್ರೈವರ್ ಸುಸು ಹೋಗೋದಕ್ಕೆ ಹೋಗ್ಬೇಕಾದ್ರೆ ಒಂದು ರೂಮ್ ಅಲ್ಲಿ ಒಂದು ಡೆಡ್ ಬಾಡಿ ಬಿದ್ದಿತ್ತಲ್ವಾ, ಅದೇನೆ ಇವಾಗ ಎದ್ದು ಸುತ್ತಾಡ್ತಿದೆ. ಅಷ್ಟೇ ಅದನ್ನ ನೋಡಿ ಗಾಬರಿಯಾಗಿ ಅಲ್ಲಿಂದ ಎದ್ದು ಬಿದ್ದು ಓಡಿ ಹೋಗ್ತಾರೆ. ಆ ಜಾಂಬಿನು ನಮ್ಮ ಡ್ರೈವರ್ ನೋಡ್ಬಿಟ್ಟಿದೆ ಅನ್ಸುತ್ತೆ, ಇವನನ್ನ ಚೇಸ್ ಮಾಡಿ ಹಿಂದೆನೆ ಓಡಿ ಬರುತ್ತೆ. ಓಡಿ ಬಂದ ನಮ್ಮ ಡ್ರೈವರ್ ಒಂದು ಜಾಗದಲ್ಲಿ ಲೆಗ್ ಸ್ಲಿಪ್
ಸ್ಲಿಪ್ ಆಗಿ ಕೆಳಗಡೆ ಬಿದ್ದೋಗ್ತಾನೆ. ಹಾಗೆ ಸೀನ್ ಕಟ್ ಆಗುತ್ತೆ. ಈ ಕಡೆ ಪ್ರೊಫೆಸರ್ ವಾಕಿ ಟಾಕಿಯಲ್ಲಿ ಬಾಯ್ ಫ್ರೆಂಡ್ ಹುಡುಗನಿಗೆ ತುಂಬಾನೇ ಟೈಮ್ ಆಗ್ಬಿಟ್ಟಿದೆ, ಬೇಗನೆ ನೀವು ಬೇಸಿಗೆ ರಿಟರ್ನ್ ಬನ್ನಿ, ನೀವು ಕಂಡಿಡ್ದಿರುವ ಕ್ಲೂಸ್ ಎಲ್ಲ ಏನು ಅಂತ ನನಗೆ ಬಂದು ಹೇಳಿ ಅಂತ ಹೇಳಿ ಇನ್ಸ್ಟ್ರಕ್ಷನ್ ಕೊಡಬೇಕಾದ್ರೆ ಅದೇ ರೀತಿ ಬಾಯ್ ಫ್ರೆಂಡ್ ಮತ್ತೆ ಅವನ ಫ್ರೆಂಡ್ ಲ್ಯಾರಿ ಇಬ್ಬರವೇ ರಿಟರ್ನ್ ಬೇಸಿಗೆ ಬರ್ತಿರ್ತಾರೆ. ಆ ರೀತಿ ಬರ್ತಿರ್ಬೇಕಾದ್ರೆ ಈ ಫ್ರೆಂಡ್ ಹುಡುಗ ಲ್ಯಾರಿ ಲೆಗ್ ಸ್ಲಿಪ್ ಆಗಿ ಕೆಳಗಡೆ ಬಿದ್ದೋಗ್ತಾನೆ. ಆ ರೀತಿ ಅವನು ಬೀಳ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಸಮಯದಲ್ಲಿ ಸೈಡ್ ಅಲ್ಲಿ ಏನೋ ಒಂದು ವಿಷಯ, ಏನೋ ಒಂದು ರೂಪ ಕ್ರಾಸ್ ಆಗೋ ರೀತಿ ಕಾಣುತ್ತೆ. ಆವಾಗ ಬಾಯ್ ಫ್ರೆಂಡ್ ಬಂದು ಇವನನ್ನ ಎತ್ತಿ ಕೊಡ್ಬೇಕಾದ್ರೆ ಆ ಹುಡುಗನ ಹತ್ರ ಈ ಲ್ಯಾರಿ ಎಲ್ಲವನ್ನು ಹೇಳ್ತಾನೆ. ಆದ್ರೆ ಆ ಬಾಯ್ ಫ್ರೆಂಡ್ ಇಲ್ಲಿ ನೋಡು, ನೀನು ಫೋಕಸ್ ಆಗಿರ್ತಿಲ್ಲ, ಏನೋ ಒಂದು ವಿಷಯ ನಿನ್ನನ್ನ ಡೈವರ್ಟ್ ಮಾಡ್ತಿದೆ, ಯಾವಾಗ್ಲೂ ನಾವು ನಮ್ಮ ಕೆಲಸದಲ್ಲಿ ಫೋಕಸ್ಡ್ ಆಗಿರ್ಬೇಕು ಕಣೋ. ಸರಿ ಆಯ್ತು, ಇವಾಗ ಟೈಮ್ ಆಗ್ಬಿಟ್ಟಿದೆ, ಬಾ ಪ್ರೊಫೆಸರ್ ಬೇರೆ ಕರೀತಿದ್ದಾರೆ, ಬೇಗನೆ ಬೇಸಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹುಡುಗರು ಅಲ್ಲಿಗೆ ಹೊರಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಪ್ರೊಫೆಸರ್ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಆ ವಾಕಿ ಟಾಕಿಯನ್ನು ಯೂಸ್ ಮಾಡಿದ್ರೆ ಆ ವಾಕಿ ಟಾಕಿನೂ ಇವಾಗ ಕೆಲಸ ಮಾಡ್ತಿಲ್ಲ, ಅವರ ವಾಕಿ ಟಾಕಿನೂ ಇವಾಗ ಕೆಲಸ ಮಾಡ್ತಿಲ್ಲ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಅವಳ ಟೀಮೇಟ್ ಕೇಟ್ ಹುಡುಗಿ ಇರ್ತಿದ್ದಾಳಲ್ಲ, ಅವಳು ಆ ರೂಮ್ ಅಲ್ಲಿ ಬಿದ್ದಿದ್ದ ಡೆಡ್ ಬಾಡಿಯನ್ನ ನೋಡಿರ್ತಾಳೆ ಅಲ್ವಾ. ಸೊ ಮತ್ತೆ ಇವಾಗ ಅದೇ ಜಾಗಕ್ಕೆ ಬಂದು ನೋಡಿದ್ರೆ ಇವಾಗ ಡೆಡ್ ಬಾಡಿಯನ್ನ ಕಾಣ್ತಿಲ್ಲ. ಎಲ್ಲಿಗೆ ಹೋಯ್ತು, ಅದು ಡೆಡ್ ಬಾಡಿ ತಾನೆ, ಹಾಗಿರ್ಬೇಕಾದ್ರೆ ಹೇಗೆ ಎದ್ದು ನಡೆದು ಬೇರೆ ಕಡೆ ಹೋಗೋದಕ್ಕೆ ಸಾಧ್ಯ ಅಂತ ಏನಿವೆ ಗೊತ್ತಾಗದೆ ತುಂಬಾನೇ ಕನ್ಫ್ಯೂಷನ್ ಆಗಿ ಆ ಜಾಗವನ್ನ ಬಿಟ್ಟು ಸ್ವಲ್ಪ ದೂರ ಬಂದು ನೋಡ್ಬೇಕಾದ್ರೆ ಆ ಡೆಡ್ ಬಾಡಿ ಝಾಂಬಿ ರೀತಿ ಹಾಗೆ ನಡೆದು ಹೋಗ್ತಿರುತ್ತೆ. ಇದನ್ನ ನೋಡಿ ತುಂಬಾನೇ ಗಾಬರಿ ಆಗ್ಬಿಡ್ತಾವಳೆ. ಹೆದರಿ ಕಿರ್ಚ್ಕೊಂಡು ಅಲ್ಲಿಂದ ಕಾಡಿನ ಒಳಗಡೆ ಓಡಿ ಹೋಗ್ಬೇಕಾದ್ರೆ ಆ ಸದನ ಕೆಲಿ ಝಾಂಬಿನ ಇವಳನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ. ಅಲ್ಲಿ ಪೊದೆ ರೀತಿ ಫುಲ್ಲು ಮುಳ್ಗಳಾಗೆ ಇರುತ್ತೆ. ಅದನ್ನ ದಾಟಿ ಅವಳಿಂದ ಮುಂದೆ ಹೋಗಕ್ಕೆ ಆಗ್ತಿಲ್ಲ. ಆ ಝಾಂಬಿನ ಇವಳನ್ನ ಬಿಡೋ ರೀತಿ ಕಾಣ್ತಿಲ್ಲ. ತುಂಬಾನೇ ಘೋರವಾಗಿ ಆಕ್ರೋಶದಿಂದ ನಮ್ಮ ಹುಡುಗಿಯನ್ನ ಹಿಡಿದು ಕಚ್ಚಿಬಿಡುತ್ತೆ. ಅಲ್ಲಿರುವ ಮುಳ್ಳಿನ ಗಿಡ ಕೂಡ ಇವಳ ಕಣ್ಣಿಗೆ ಮುಖಕ್ಕೆ ಅಂತೆಲ್ಲ ಚುಚ್ಚುತ್ತಿರುತ್ತೆ. ನೋವಿನಿಂದ ನೊರಲಿ ಕಿರ್ಚ್ಕೊತಿರ್ತಾಳೆ ಹುಡುಗಿ. ಹಾಗೆ ಕಟ್ ಮಾಡಿ ಬಸ್ ಕೆಳಗಡೆ ಇರ್ತಾ ಇರುವ ಡೆಡ್ ಬಾಡಿಯನ್ನ ರಿಸರ್ಚ್ ಮಾಡ್ತಾ ಇರುವ ನಮ್ಮ ಕ್ಯಾಪ್ ಹಾಕಿರೋನನ್ನ ತೋರಿಸ್ತಾರೆ. ಅವನು ಇಂಟ್ರೆಸ್ಟಿಂಗ್ ಇಂದ ಹಾಗೆ ಡೆಡ್ ಬಾಡಿಯನ್ನ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಅಲ್ಲಿ ಯಾರೋ ಓಡಿ ಹೋಗೋದನ್ನ ನೋಡ್ತಾನೆ. ತಕ್ಷಣವೇ ಯಾರಾಗಿರ್ಬೋದು ಅಂತ ಗಾಬರಿಯಾಗಿ ಹೊರಗಡೆ ಬರ್ತಾನೆ ನಮ್ಮ ಕ್ಯಾಪ್ ಹುಡುಗ. ಅದಕ್ಕೆ ಟೀಮೇಟ್, ಏನೋ ನೀನು ಮಾಡ್ತಿದ್ಯಾ, ನಮಗೆ ಕೊಟ್ಟಿರುವ ಕೆಲಸವನ್ನ ಮಾಡೋಣ, ಹೋಗಿ ಬೇಗ ಆ ಡೆಡ್ ಬಾಡಿಯನ್ನ ರಿಸರ್ಚ್ ಮಾಡು, ಆ ಕೆಲಸವನ್ನ ಮಾಡೋಣ ಬಾ ಅಂತ ಕರೆದ್ರೆ ಇರೋ ನಾನು ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇವನು ಮುಂದೆ ನಡ್ಕೊಂಡ್ ಬರ್ತಾನೆ. ಟೀಮೇಟ್ ಎಲ್ಲಿಗೋ ನೀನು ಹೋಗ್ತಾ ಇದೆಯಾ, ಇರೋ ನಾನು ಬರ್ತೀನಿ ಅಂತ ಹೇಳಿ ಅವನ ಹಿಂದೆನೆ ಹೋಗ್ತಾನೆ. ಈ ಕಡೆ ನಮ್ಮ ಹೀರೋಯಿನ್ ಅವಳ ಟೀಮೇಟ್ ಅನ್ನ ಕಾಣ್ತಿಲ್ವಲ್ಲ ಅಂತ ಕಾಡಿನ ಒಳಗಡೆ ಬಂದು ಹುಡುಕಾಡಿರ್ತಾಳೆ. ಆವಾಗ ಟೀಮೇಟ್ ಹುಡುಗಿ ಮುಳ್ಳು ಗಿಡಗಳ ಮಧ್ಯ ಹಾಗೆ ಕ್ರೂರವಾಗಿ ಸಿಗಾಕೊಂಡು ಬಿದ್ದಿರ್ತಾಳೆ. ಅದನ್ನ ನೋಡಿ ಗಾಬರಿಯಾದ ನಮ್ಮ ಹೀರೋಯಿನ್ ಏನೇ ಆಯ್ತು ನಿನಗೆ ಅಂತ ಕೇಳಿ ಹೇಗೋ ಆ ಗಿಡಗಳನ್ನ ಬಿಡಿಸಿ ಅವಳನ್ನ ಕಾಪಾಡಿ ಹೊರಗಡೆ ಕರ್ಕೊಂಡ್ ಬರ್ತಾಳೆ. ಪಕ್ಕದಲ್ಲಿ ಇರುವ ರೂಮಿಗೂ ಬಂದ್ಬಿಟ್ಟು ವಾಕಿ ಟಾಕಿಯನ್ನ ಯೂಸ್ ಮಾಡಿ ಈ ವಿಷಯವನ್ನ ಎಲ್ಲರಿಗೂ ಇನ್ಫಾರ್ಮ್ ಮಾಡೋಣ ಅಂತ ಟ್ರೈ ಮಾಡ್ತಾಳೆ. ಆದ್ರೆ ವಾಕಿ ಟಾಕಿ ಯಾವುದೇ ಕೆಲಸ ಮಾಡ್ತಿಲ್ಲ. ಈ ಟೀಮೇಟ್ ಹುಡುಗಿಗೆ ಬೇರೆ ತುಂಬಾನೇ ಬ್ಲಡ್ ಲಾಸ್ ಆಗ್ತಾನೆ ಇರುತ್ತೆ ಅಲ್ವಾ, ಆದ್ರಿಂದ ಸ್ವಲ್ಪ ಹೊತ್ತಲ್ಲಿ ನಮ್ಮ ಟೀಮೇಟ್ ಹುಡುಗಿ ಸತ್ತೇ ಹೋಗ್ತಾಳೆ. ಸೊ ಇಲ್ಲಿ ಏನು ನಡೀತಿದೆ, ಯಾರು ಇವಳಿಗೆ ಈ ರೀತಿ ಮಾಡಿರಬಹುದು ಅಂತ ನಮ್ಮ ಹೀರೋಯಿನ್ಗೆ ಏನಿವೆ ಗೊತ್ತಾಗ್ತಿಲ್ಲ. ಆದ್ರಿಂದ ತುಂಬಾನೇ ಹೆದರ್ಕೊತಿರ್ತಾಳೆ. ಆದ್ರಿಂದ ಭಯದಲ್ಲಿ ರೂಮ್ ಡೋರ್ ಎಲ್ಲವನ್ನು ಟೈಟ್ ಆಗಿ ಕ್ಲೋಸ್ ಮಾಡ್ತಾಳೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಡ್ರೈವರ್ ಕೆಳಗಡೆ ಬಿದ್ದೋಗಿದ್ದ ಅಲ್ವಾ, ಇವಾಗ ಮತ್ತೆ ಎದ್ದು ಬೇಗನೆ ಪ್ರೊಫೆಸರ್ ಇರುವ ಜಾಗಕ್ಕೆ ಬಂದು ಆ ರೂಮ್ ಒಳಗಡೆ ಬಂದ್ಬಿಟ್ಟು, ಸರ್ ಈ ರೀತಿ ಈ ಜಾಗ ತುಂಬಾನೇ ಶಾಪಕ್ಕೆ ಒಳಗಾಗಿರುವ ಜಾಗ ಅನ್ಸುತ್ತೆ ಸರ್, ತುಂಬಾನೇ ದೆವ್ವಗಳು ಸುತ್ತಾಡ್ತಿದೆ, ಇನ್ನ ಹೇಳ್ಬೇಕು ಅಂದ್ರೆ ಅವುಗಳು ನೋಡೋದಕ್ಕೆ ಝಾಂಬಿ ರೀತಿ ಇರ್ತಿತ್ತು, ಇದಕ್ಕೂ ಮುಂಚೆ ಈ ಜಾಗದಲ್ಲಿ ತುಂಬಾನೇ ಕ್ರೂರವಾಗಿರುವ ಎಕ್ಸ್ಪೆರಿಮೆಂಟ್ಸ್ ಅನ್ನೆಲ್ಲ ಮಾಡಿದ್ರು ತಾನೆ ಅನ್ನೋ ತರ ಹೇಳ್ಬೇಕಾದ್ರೆ ಅದಕ್ಕೆ ಪ್ರೊಫೆಸರ್ ಇವಾಗ ಕೂಡ ಏನಂತ ಹೇಳ್ತಾರೆ ಅಂದ್ರೆ, ನೀನೇನು ಹುಚ್ಚುಚ್ಚನಾಗಿ ಏನೇನು ಇಮ್ಯಾಜಿನೇಷನ್ ಮಾಡ್ಕೋತಿದೀಯಾ, ಫಸ್ಟ್ ಈ ವಾಕಿ ಟಾಕಿ ಯಾಕೆ ಕೆಲಸ ಮಾಡ್ತಿಲ್ಲ ಅನ್ನೋ ವಿಷಯವನ್ನ ನೀನು ಕಂಡುಹಿಡಿ, ಆಮೇಲೆ ಈ ಬೇಡದೇ ಇರುವ ವಿಷಯಗಳ ಬಗ್ಗೆ ಎಲ್ಲ ನನ್ನ ಹತ್ರ ಬಂದು ಮಾತಾಡುವಂತೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ಬಿಡ್ತಾರೆ. ಆವಾಗ್ಲೇ ಕ್ಯಾಮರಾದಲ್ಲಿ ನಮಗೆ ಒಂದು ವಿಷಯವನ್ನ ತೋರಿಸ್ತಾರೆ. ಆ ಜಾಂಬಿ ಏನ್ ಮಾಡ್ತಿರುತ್ತೆ ಅಂದ್ರೆ ಕಾರಲ್ಲಿ ಒಂದು ಡೆಡ್ ಬಾಡಿ ರೀತಿ ಸೆಟಪ್ ಇರ್ತಿದೆ ಅಲ್ವಾ, ಅದನ್ನ ಬಂದು ಕಚ್ಚಿ ಕ್ರೂರವಾಗಿ ತಿಂತಿರುತ್ತೆ. ಸೊ ಇದನ್ನ ಕ್ಯಾಮರಾದಲ್ಲಿ ನೋಡದೆ ಪ್ರೊಫೆಸರ್ ಅವರ ಪಾಡಿಗೆ ಹೋಗ್ತಿರ್ತಾರೆ. ಅವರ ಹಿಂದೆನೆ ನಮ್ಮ ಡ್ರೈವರ್ ಅವರನ್ನ ಫಾಲೋ ಮಾಡಿ ಹೋಗ್ತಾನೆ. ಸೊ ಈ ಪ್ರೊಫೆಸರ್ ಇವಾಗ ನಮ್ಮ ಡ್ರೈವರ್ ಅವನ ಜಾಗಕ್ಕೆ ಬಂದು ಅವನ ವಾಕಿ ಟಾಕಿಯನ್ನ ನೋಡ್ತಾರೆ. ನೋಡಿದ್ರೆ ಆ ವಾಕಿ ಟಾಕಿಗಳಿಗೆ ಆಸಿಡ್ ಬಿದ್ದು ಎಲ್ಲವೂ ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ. ಓ ಇದೇನ ರೀಸನ್ ಅನ್ನೋ ವಿಷಯವನ್ನ ಕಂಡುಹಿಡಿದು ಬಿಡ್ತಾರೆ ಪ್ರೊಫೆಸರ್. ಸೊ ತಕ್ಷಣವೇ ಆ ಡ್ರೈವರ್ಗೆ ಹಾಕಿ ಕೆಟ್ಟದಾಗಿ ಬೈತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಅವಳ ಟೀಮೇಟ್ ಹುಡುಗಿಯನ್ನ ನೋಡಿದ್ರೆ ಅವಳು ಸತ್ತೋಗ್ಬಿಟ್ಟಿರ್ತಾಳೆ ಅಲ್ವಾ, ಆದ್ರೆ ಅವಳನ್ನ ಜಾಂಬಿ ಕಚ್ಚಿದ್ರಿಂದ ಇವಾಗ ಅವಳು ಕೂಡ ಜಾಂಬಿಯಾಗಿ ಚೇಂಜ್ ಆಗ್ತಿದ್ದಾಳೆ. ಅಷ್ಟೇ ಕ್ರೂರವಾಗಿ ಘೋರವಾಗಿ ಎದ್ದು ತಕ್ಷಣವೇ ನಮ್ಮ ಹೀರೋಯಿನ್ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ನಮ್ಮ ಹೀರೋಯಿನ್ಗೂ ಏನನ್ನ ಮಾಡೋದಂತ ಗೊತ್ತಾಗ್ತಿಲ್ಲ, ಅವಳ ಹತ್ರದಿಂದ ತಪ್ಪಿಸ್ಕೊತಾನೆ ಇರ್ತಾಳೆ. ಇದ್ರೂ ಆ ಫ್ರೆಂಡ್ ಜಾಂಬಿ ಬಿಡದೆ ಕಂಟಿನ್ಯೂಸ್ ಆಗಿ ನಮ್ಮ ಹೀರೋಯಿನ್ ಅಟ್ಯಾಕ್ ಮಾಡೋದಕ್ಕೆ ಬರ್ತಾನೆ ಇರುತ್ತೆ. ಸೊ ಬೇರೆ ದಾರಿ ಇಲ್ಲದೆ ನಮ್ಮ ಹೀರೋಯಿನ್ ಅವಳ ಮೇಲೆ ದೊಡ್ಡ ಬಾಕ್ಸ್ ಅನ್ನೆಲ್ಲ ತಳ್ಬಿಡ್ತಾಳೆ. ಜಸ್ಟ್ ಮಿಸ್ ಅಲ್ಲಿ ಎಸ್ಕೇಪ್ ಆಗಿ ಅಲ್ಲಿಂದ ಬರ್ತಾಳೆ. ಕಟ್ ಮಾಡಿ ಈ ಕಡೆ ಬಾಯ್ ಫ್ರೆಂಡ್ ಮತ್ತೆ ಅವನ ಟೀಮೇಟ್ ಅನ್ನ ನೋಡಿದ್ರೆ ಮತ್ತೆ ಅವರುಗಳು ಕಾರಲ್ಲಿ ರಿಸರ್ಚ್ ಮಾಡ್ತಾ ಇದ್ದ ಡೆಡ್ ಬಾಡಿಯನ್ನ ಬಂದು ನೋಡ್ತಾರೆ. ನೋಡಿದ್ರೆ ಆ ಡೆಡ್ ಬಾಡಿ ತುಂಬಾನೇ ವೂಸ್ಟ್ ಆಗಿರುತ್ತೆ, ಕಿತ್ತು ಬಿಸಾಕಿರುತ್ತೆ. ಸೊ ಇದನ್ನ ನೋಡಿದ ನಮ್ಮ ಹುಡುಗರಿಗೆ ಏನುವೇ ಅರ್ಥ ಆಗ್ತಿಲ್ಲ, ಏನಿದು ಯಾವ್ದಾದ್ರು ಅನಿಮಲ್ ಬಂದು ಈ ರೀತಿ ಅಟ್ಯಾಕ್ ಮಾಡಿರುತ್ತೋ ಅಂತ ಬಾಯ್ ಫ್ರೆಂಡ್ ಹೇಳ್ತಿರ್ಬೇಕಾದ್ರೆ ಇದನ್ನ ನೋಡಿದ ಲ್ಯಾರಿ ಇದನ್ನ ನೋಡೋದಕ್ಕೆ ಯಾವ್ದೋ ಅನಿಮಲ್ ಅಟ್ಯಾಕ್ ಮಾಡಿರೋ ರೀತಿ ನನಗೆ ಕಾಣ್ತಿಲ್ಲ, ಇಲ್ವೇ ಇಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಬಾಯ್ ಫ್ರೆಂಡ್ ಇವರೆಲ್ಲರೂ ನಮ್ಮ ಜೊತೆ ಆಟ ಆಡ್ತಿದಾರೋ ಏನೋ ಗೊತ್ತಿಲ್ಲ, ನಾನು ಡೈರೆಕ್ಟ್ ಆಗಿ ಹೋಗಿ ಅವ್ರುಗಳನ್ನ ವಿಚಾರಿಸ್ತೀನಿ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಕೋಪದಿಂದ ಅಲ್ಲಿಂದ ಹೊರಡ್ತಾನೆ. ಅದೇ ಸಮಯದಲ್ಲಿ ಆ ಜಾಗಕ್ಕೆ ಬೇಸಿಗೆ ಬಂದಿರ್ತಾರೆ ಅಲ್ವಾ ಸ್ವಲ್ಪ ಜನರು, ಅಂದ್ರೆ ನಮ್ಮ ಮೂರನೇ ಟೀಮ್ ಕ್ಯಾಪ್ ಹಾಕೊಂಡಿರೋನು ಮತ್ತೆ ಅವನ ಟೀಮೇಟ್
ಅವ್ರುಗಳು ಪ್ರೊಫೆಸರ್ ಹತ್ರ ಏನೋ ತುಂಬಾನೇ ವಿಯರ್ಡ್ ಆಗಿ ಒಂದು ವಿಷಯ ನಡೀತಿದೆ ಸರ್, ಅದ್ರ ಬಗ್ಗೆ ನಿಮಗೆ ಗೊತ್ತು ತಾನೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಪ್ರೊಫೆಸರ್ ಏನೋ ವಿಯರ್ಡ್ ಆಗಿ ನಡೀತಿದ್ಯಾ, ಅದು ಅದ್ರ ಬಗ್ಗೆ ಬಂದು ನೀವು ನನ್ನ ಹತ್ರನೇ ಹೇಳ್ತಿದ್ದೀರಾ, ಖಂಡಿತ ನೀವು ಈ ಬ್ಯಾಚ್ ಅಲ್ಲಿ ಫೇಲ್ ಆಗ್ಬಿಡ್ತೀರಾ ಅಂತ ಈ ಪ್ರೊಫೆಸರ್ ಏನು ಅರ್ಥ ಆಗದೆ ನಮ್ಮ ಹುಡುಗರಿಗೆ ಹೆದರ್ಸ್ತಿರ್ತಾರೆ. ಈ ಕಡೆ ಲ್ಯಾರಿಯನ್ನ ನೋಡಿದ್ರೆ ಅವನವೇ ನಮ್ಮ ಹೀರೋವನ್ನ ಫಾಲೋ ಮಾಡಿ ಬೇಸಿಗೆ ಬರ್ತಿದ್ದ ಅಲ್ವಾ, ಆ ರೀತಿ ಬರ್ತಿರ್ಬೇಕಾದ್ರೆ ದಾರಿಯಲ್ಲಿ ಒಂದು ಕ್ರೂರವಾದ ಜಾಂಬಿ ಇರುತ್ತೆ, ಅದನ್ನ ನೋಡ್ತಾನೆ. ಅಷ್ಟೇ ನೋಡ್ಬಿಟ್ಟು ಎದ್ದು ಬಿದ್ದು ಓಡಿ ಹೋಗ್ಬೇಕಾದ್ರೆ ಆ ಜಾಂಬಿನು ಬಿಡ್ತಾ ಇಲ್ಲ, ಇವನ ಹಿಂದೆನೆ ಚೇಸ್ ಮಾಡಿ ಓಡಿ ಬರುತ್ತೆ. ಕರೆಕ್ಟ್ ಆಗಿ ಹುಡುಗನು ಒಂದು ಫೆನ್ಸ್ ಅಲ್ಲಿ ಬಂದು ಸಿಗೋಕಬೇಕಾದ್ರೆ ಅಷ್ಟೇ ನೆಕ್ಸ್ಟ್ ಸೆಕೆಂಡ್ ಆ ಜಾಂಬಿನು ಅವನನ್ನ ಹಿಡಿದು ಕ್ರೂರವಾಗಿ ಕಚ್ಚಿಕೊಳ್ಳುತ್ತೆ. ಈ ಕಡೆ ಪ್ರೊಫೆಸರ್ ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಡುತ್ತೆ. ಏನ್ರೋ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ನನ್ನ ಹತ್ರ ಆಟ ಆಡ್ತಿದ್ದೀರಾ, ಇಲ್ಲಿಗೆ ಬಂದಿರುವ ಈ ಬ್ಯಾಚ್ ಸ್ಟೂಡೆಂಟ್ಸ್ ನಿಮ್ಮ ಎಲ್ಲರನ್ನು ನಾನು ಫೇಲ್ ಮಾಡ್ಬಿಡ್ತೀನಿ, ಈ ಬ್ಯಾಚ್ ಅನ್ನು ನಾನು ಡಿಸ್ಮಿಸ್ ಮಾಡ್ತಿದ್ದೀನಿ, ಎಲ್ಲರೂ ಬೇಗನೆ ಬೇಸಿಗೆ ಬನ್ನಿ ಅಂತ ಕೋಪದಿಂದ ಕಿರ್ಚಾಡ್ತಿರ್ತಾರೆ. ಆವಾಗಲೇ ಕರೆಕ್ಟ್ ಆಗಿ ಆ ಸಮಯಕ್ಕೆ ನಮ್ಮ ಹೀರೋನು ಅಲ್ಲಿಗೆ ಬರ್ತಾನೆ. ಅಂದ್ರೆ ನಮ್ಮ ಹೀರೋನ್ ಅವಳ ಬಾಯ್ ಫ್ರೆಂಡ್ ಹುಡುಗ ಅಲ್ಲಿಗೆ ಬರ್ತಾನೆ. ಆವಾಗ ಡ್ರೈವರ್ ಕೂಡ ಏನೇನು ಪೇಚಾಡ್ತಾನೆ ಇರ್ತಾನೆ, ಈ ರೀತಿ ಈ ಜಾಗದಲ್ಲಿ ತುಂಬಾನೇ ವಿಯರ್ಡ್ ಆಗಿರ್ತಿದೆ, ಜಾಂಬೀಸ್ ಎಲ್ಲ ಇರ್ತಿದೆ ಅನ್ಸುತ್ತೆ ಅಂತ ಜೋರಾಗಿ ಹೇಳ್ತಿರ್ಬೇಕಾದ್ರೆ ಇದನ್ನ ನೋಡಿದ ಬಾಯ್ ಫ್ರೆಂಡ್ ಗೆ ಹಾಗಾದ್ರೆ ಹೀರೋಯಿನ್ ಪ್ರಾಬ್ಲಮ್ ಅಲ್ಲಿ ಸಿಗೋಕೋಬಿಟ್ಲಾ, ಅವಳನ್ನ ನಾನು ಕಾಪಾಡಬೇಕು ಅಂತ ಬೇಗ ಬೇಗ ಅಲ್ಲಿಂದ ಹೊರಡ್ತಾನೆ ನಮ್ಮ ಹೀರೋಯಿನ್ ಅನ್ನ ಹುಡುಕಿ. ಅದೇ ತರ ಈ ಕಡೆ ನಮ್ಮ ಹೀರೋಯಿನ್ ಅನ್ನ ನೋಡಿದ್ರೆ ಆ ಫ್ರೆಂಡ್ ಜಾಂಬಿ ಅವಳನ್ನ ಅಟ್ಯಾಕ್ ಮಾಡ್ತಿರುತ್ತೆ. ಅದು ಮತ್ತೆ ಎದ್ದು ನಮ್ಮ ಹೀರೋಯಿನ್ ಅನ್ನ ಅಟ್ಯಾಕ್ ಮಾಡೋದಕ್ಕೆ ಬರ್ಬೇಕಾದ್ರೆ ನಮ್ಮ ಹೀರೋಯಿನ್ ಏನನ್ನ ಮಾಡೋದು ಅಂತ ಗೊತ್ತಾಗದೆ ಒಂದು ದೊಡ್ಡ ಚಾಕುವನ್ನ ತಗೊಂಡು ಓಡಿ ಬಂದು ಅದ್ರ ಬಾಯಿ ಒಳಗಡೆನೆ ಚುಚ್ಚಿ ಗೋಡೆಗೆ ಸೇರಿಸಿ ಹಿಡ್ಕೊತಾಳೆ. ಅದು ಸ್ವಲ್ಪ ಹೊತ್ತು ಅಲ್ಲಾಡದೆ ಹಾಗೆ ಫ್ರೀಸ್ ಆಗ್ಬಿಡ್ಬೇಕಾದ್ರೆ ಸಡನ್ ಆಗಿ ಇನ್ನೊಂದು ಜಾಂಬಿ ಆ ಕ್ಯಾಬಿನ್ ಅನ್ನೇ ಹೊಡ್ಕೊಂಡು ಮೇಲ್ಗಡೆ ಬರ್ತಿರುತ್ತೆ. ಆ ಜಾಂಬಿ ಬೇರೆ ಯಾವ್ದು ಅಲ್ಲ, ನಮ್ಮ ಲ್ಯಾರಿ ಹುಡುಗನನ್ನ ಒಂದು ಜಾಂಬಿ ಕಚ್ಚಿಟ್ಬಿಡ್ತಲ್ವಾ, ಸೊ ನಮ್ಮ ಲ್ಯಾರಿನೇ ಇವಾಗ ಜಾಂಬಿ ಆಗಿ ಚೇಂಜ್ ಆಗಿ ಬಂದಿರೋದು. ಸೊ ಇದನ್ನ ನೋಡಿದ ನಮ್ಮ ಹೀರೋಯಿನ್ ಅಯ್ಯೋ ಇವನಿಗೆ ಜಾಂಬಿಯಾಗಿ ಚೇಂಜ್ ಆಗ್ಬಿಟ್ನಾ ಅಂತ ಗಾಬರಿಯಾಗಿ ಹೆದರ್ಕೊಳ್ಳೋ ಅಷ್ಟರಲ್ಲಿ ಅವನು ಸಡನ್ ಆಗಿ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರ್ತಾನೆ. ಆದ್ರಿಂದ ಬೇಗ ಬೇಗ ನಮ್ಮ ಹೀರೋಯಿನ್ ಅಲ್ಲೇನೆ ಆಸಿಡ್ ರೀತಿ ಏನೋ ಒಂದು ಲಿಕ್ವಿಡ್ ಇರುತ್ತೆ, ಅದನ್ನ ತೆಗೆದು ಅವನ ಮುಖಕ್ಕೇನೆ ಹೊಡಿತಾಳೆ. ಸೊ ಆ ನೋವಲ್ಲಿ ಆ ಜಾಂಬಿ ಕಿರ್ಚ್ಕೊಂಡು ಹಾಗೆ ಫ್ರೀಸ್ ಆಗ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ಆ ಲೇಡಿ ಜಾಂಬಿ ಇರ್ತಿದ್ಯಲ್ಲ ಅದು ಮತ್ತೆ ನಮ್ಮ ಹೀರೋಯಿನ್ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರುತ್ತೆ. ಇದ್ರ ಮೇಲೆ ಇವುಗಳನ್ನ ಸುಮ್ನೆ ಬಿಡಬಾರ್ದು ಅಂತ ನಮ್ಮ ಹೀರೋಯಿನ್ ತುಂಬಾನೇ ಟೆನ್ಷನ್ ಆಗಿ ಒಂದು ದೊಡ್ಡ ರಾಡ್ ಅನ್ನ ತೆಗೆದು ಆ ಲೇಡಿ ಜಾಂಬಿ ತಲೆಗೆನೆ ಹೊಡೆದು ಕಂಪ್ಲೀಟ್ ಆಗಿ ಅದರ ಕಥೆಯನ್ನ ಮುಗಿಸ್ತಾಳೆ. ಹಾಗಿರ್ಬೇಕಾದ್ರೆ ಮತ್ತೆ ಈ ಲ್ಯಾರಿ ಜಾಂಬಿ ನಮ್ಮ ಹೀರೋಯಿನ್ ಅಟ್ಯಾಕ್ ಮಾಡೋದಕ್ಕೆ ಬರ್ತಾನೆ. ಆವಾಗ ನಮ್ಮ ಹೀರೋಯಿನ್ ಅಲ್ಲಿರುವ ಒಂದು ಚಿಕ್ಕ ಗ್ಯಾಪ್ ಅನ್ನು ಯೂಸ್ ಮಾಡಿ ಮೇಲ್ಗಡೆ ಇರ್ತಾ ಇರುವ ರೂಫ್ ಮೇಲೆ ಹತ್ಕೊಬಿಡ್ತಾಳೆ. ಆ ಜಾಂಬಿ ಬಿಡ್ತಾ ಇಲ್ಲ, ಅದು ಕೂಡ ಮೇಲ್ಗಡೆ ಹತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರುತ್ತೆ. ಆವಾಗ ಆಸಿಡ್ ಬಾಂಬ್ ರೀತಿ ಅಲ್ಲಿ ಒಂದು ಇರುತ್ತೆ, ಅದನ್ನ ತೆಗೆದು ಆ ಜಾಂಬಿ ಬಾಯಿಗೇನೆ ಬಿಟ್ಟು ಅದನ್ನ ಬ್ಲಾಸ್ಟ್ ಮಾಡಿಸಿ ಆ ಜಾಗದಲ್ಲಿ ಆ ಲ್ಯಾರಿ ಜಾಂಬಿ ಕಥೆಯನ್ನ ಮುಗಿಸ್ತಾಳೆ ಹೀರೋಯಿನ್. ಅದರ ನಂತರ ಸ್ವಲ್ಪ ಹೊತ್ತು ಭಯದಲ್ಲಿ ಹಾಗೆ ಆ ಜಾಗದಲ್ಲಿ ಕೂತಿರ್ತಾಳೆ. ಹಾಗೆ ರಾತ್ರಿ ಆಗುತ್ತೆ. ಹಾಗೆ ಕಟ್ ಮಾಡಿ ಈ ಕಡೆ ಬೇಸ್ ಅನ್ನ ನೋಡಿದ್ರೆ ನಮ್ಮ ಡ್ರೈವರ್ ಅವನು ಇನ್ನವೇ ಗಾಬರಿಯಾಗಿನೇ ಇರ್ತಿರ್ತಾನೆ. ಆಗಿರ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಬೇಸಿಗೆ ಇನ್ನೊಂದು ಜಾಂಬಿ ಬಂದ್ಬಿಡುತ್ತೆ, ಆ ಕ್ರೂರವಾದ ಜಾಂಬಿ. ಅಷ್ಟೇ ಇದನ್ನ ನೋಡಿ ನಮ್ಮ ಡ್ರೈವರ್ ನಡುಕ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಪ್ರೊಫೆಸರ್ ಆ ಜಾಗಕ್ಕೆ ಬಂದ್ಬಿಡ್ತಾರೆ. ಅಷ್ಟೇ ಅವರು ಆ ಜಾಂಬಿಗೆ ಶೂಟ್ ಮಾಡಿ ನಮ್ಮ ಡ್ರೈವರ್ ಅನ್ನ ಕಾಪಾಡ್ತಾರೆ. ಅದರ ನಂತರ ಅದೇ ಜಾಗದಲ್ಲಿ ಬೇರೆ ಏನಾದ್ರೂ ಇನ್ನವೇ ಜಾಂಬೀಸ್ ಇರ್ತಿದ್ಯಾ ಅಂತ ಪ್ರೊಫೆಸರ್ ಹುಡುಕಿ ನೋಡ್ಬೇಕಾದ್ರೆ ಅವಾಗ ಸೈಡ್ ಇಂದ ಸಡನ್ ಆಗಿ ಒಂದು ಜಾಂಬಿ ಅವರನ್ನ ಅಟ್ಯಾಕ್ ಮಾಡುತ್ತೆ. ಆದ್ರೆ ಸದ್ಯ ಹೇಗೋ ನಮ್ಮ ಡ್ರೈವರ್ ಆ ಪ್ರೊಫೆಸರ್ ಅನ್ನ ಕಾಪಾಡ್ಬಿಡ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಅನ್ನ ನೋಡಿದ್ರೆ ಅವಳಿಗೆ ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಕತ್ತಲೆ ಬೇರೆ ಆಗ್ತಿರುತ್ತೆ. ಸರಿ ಮತ್ತೆ ಒಳಗಡೆ ಹೋಗಿ ನೋಡೋಣ ಅಂತ ಮತ್ತೆ ನಿಧಾನಕ್ಕೆ ಕ್ಯಾಬಿನ್ ಒಳಗಡೆ ಹೋಗ್ತಾಳೆ. ಹಾಗೆ ಸೈಲೆಂಟ್ ಆಗಿ ನಿಂತು ಸುತ್ತಮುತ್ತ ಯಾರಾದ್ರೂ ಬರ್ತಿದಾರಾ ಯಾರಾದ್ರೂ ಇರ್ತಿದಾರಾ ಅಂತ ನಮ್ಮ ಹುಡುಗಿ ಚೆಕ್ ಮಾಡ್ತಿರ್ಬೇಕಾದ್ರೆ ದೂರದಲ್ಲಿ ನೋಡಿದ್ರೆ ಹೊರಗಡೆ ಒಂದು ಜಾಂಬಿ ನಡೆದು ಬರ್ತಿರುತ್ತೆ. ನಮ್ಮ ಹುಡುಗಿ ಹಾಗೆ ಸೈಲೆಂಟ್ ಆಗಿ ಒಳಗಡೆನೆ ಇದ್ ಬಿಡ್ತಾಳೆ. ಆ ಸಮಯದಲ್ಲಿ ಕರೆಕ್ಟ್ ಆಗಿ ಆ ರೂಮ್ ಒಳಗಡೆ ನಮ್ಮ ಬಾಯ್ ಫ್ರೆಂಡ್ ಕೂಡ ಎಂಟ್ರಿ ಕೊಡ್ತಾನೆ. ಸೊ ಜಸ್ಟ್ ಮಿಸ್ ಅಲ್ಲಿ ಅವನ ಬಾಯನ್ನ ಟೈಟ್ ಆಗಿ ಹಿಡ್ಕೊಬಿಟ್ಟು ನಮ್ಮ ಹೀರೋಯಿನ್ ಸುಮ್ನೆ ಸೈಲೆಂಟ್ ಆಗಿರೋ, ಒಂದು ಜಾಂಬಿ ಒಳಗಡೆ ಬರ್ತಿದೆ ಹುಷಾರು ಅಂತ ಹೇಳಿ ಅವನನ್ನ ಸೈಲೆಂಟ್ ಮಾಡ್ತಿರ್ತಾಳೆ. ಅದೇ ಸಮಯಕ್ಕೆ ಕರೆಕ್ಟ್ ಆಗಿ ಆ ಜಾಂಬಿ ಕೂಡ ಆ ಕ್ಯಾಬಿನ್ ಒಳಗಡೆ ಬಂದ್ಬಿಟ್ಟು ಇವ್ರುಗಳನ್ನ ಹುಡುಕ್ತಿರುತ್ತೆ. ಅದ್ರಲ್ಲೂ ಅದು ಏನನ್ನ ಮಾಡುತ್ತೆ ಅಂದ್ರೆ ಅಲ್ಲಿ ಲೇಡಿ ಜಾಂಬಿ ಸತ್ತು ಬಿದ್ದಿರುತ್ತೆ ಅಲ್ವಾ, ಅದನ್ನ ಬೇರೆ ಕ್ರೂರವಾಗಿ ಕಚ್ಚಿ ತಿನ್ನೋದಕ್ಕೆ ಶುರು ಮಾಡುತ್ತೆ. ತಕ್ಷಣವೇ ಇವ್ರುಗಳು ಹಿಂದೆಯಿಂದ ಜಾಂಬಿಯನ್ನ ಅಟ್ಯಾಕ್ ಮಾಡ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಡೋಣ ಅಂತ ಟ್ರೈ ಮಾಡ್ತಾರೆ. ಆದ್ರೆ ಅದರ ಚರ್ಮ ತುಂಬಾನೇ ಕಠಿಣವಾಗಿರ್ತಿದೆ. ಇವಾಗ ಜನರಲ್ ಆಗಿ ಒಂದು ಜಾಂಬಿ ಅಂದ್ರೆ ಮನುಷ್ಯರ ಚರ್ಮ ರೀತಿನೇ ಅದು ನಾರ್ಮಲ್ ಆಗಿ ಇರುತ್ತೆ ತಾನೆ, ಆದ್ರೆ ಈ ಜಾಂಬಿ ತುಂಬಾನೇ ಕಠಿಣವಾಗಿರ್ತಿದೆ. ಸೊ ಆ ಜಾಂಬಿ ತಕ್ಷಣವೇ ಹುಷಾರಾಗ್ಬಿಟ್ಟು ನಮ್ಮ ಹುಡುಗರನ್ನ ಅಟ್ಯಾಕ್ ಮಾಡೋದಕ್ಕೆ ಬರುತ್ತೆ. ಆವಾಗ ತಕ್ಷಣವೇ ನಮ್ಮ ಹೀರೋ ಒಂದು ಸುತ್ತಿಗೆಯನ್ನು ತಗೊಂಡು ಅದ್ರ ಮುಖಕ್ಕೇನೆ ಒಂದು ಏಟನ್ನು ಹೊಡೆದ್ಬಿಟ್ಟು ಅಲ್ಲಿಂದ ನೈಸ್ ಆಗಿ ಎಸ್ಕೇಪ್ ಆಗ್ತಾನೆ. ಹೀರೋಯಿನ್ ಅವನ ಹಿಂದೆನೆ ಫಾಲೋ ಮಾಡಿ ಓಡಿ ಹೋಗ್ತಿರ್ತಾಳೆ. ಈ ಕಡೆ ಪ್ರೊಫೆಸರ್ ಅನ್ನ ನೋಡಿದ್ರೆ ಅವರು ಸುಮ್ನೆ ಇರದೆ ಹೊರಗಡೆ ಏನೆಲ್ಲ ಜಾಂಬೀಸ್ ಸುತ್ತಾಡ್ತಿರುತ್ತೋ ಅವು ಎಲ್ಲದಕ್ಕೂ ಶೂಟ್ ಮಾಡ್ತಿರ್ತಾರೆ. ಆದ್ರೆ ಈ ಸದನ ಕೇಳಿ ಇನ್ನೊಂದು ಜಾಂಬಿ ಈ ಬೇಸ್ ಒಳಗಡೆ ನುಗ್ಬಿಡುತ್ತೆ ಹಿಂದೆಯಿಂದ. ಆಲ್ರೆಡಿ ಆ ಜಾಗದಲ್ಲಿ ನಮ್ಮ ಡ್ರೈವರ್ ತುಂಬಾನೇ ಹೆದರೋಗಿ ಭಯದಿಂದ ಇರ್ತಾರೆ ಅಲ್ವಾ, ಅಷ್ಟೇ ಅವರನ್ನ ಹಿಡಿದು ಕಚ್ಚಿ ಕ್ರೂರವಾಗಿ ಅವರನ್ನ ಕೊಂದೇ ಬಿಡುತ್ತೆ ಆ ಜಾಂಬಿ. ಸೊ ಡ್ರೈವರ್ ಕತೆ ಇಲ್ಲಿಗೆ ಮುಗಿಯಿತು. ನೆಕ್ಸ್ಟ್ ಏನು ನಮ್ಮ ಡ್ರೈವರ್ ಕೂಡ ಜಾಂಬಿಯಾಗಿ ಚೇಂಜ್ ಆಗ್ಬಿಡ್ತಾರೆ.
ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಆ ಕ್ಯಾಬಿನ್ ಇಂದ ತಪ್ಪಿಸಿಕೊಂಡು ಕಾಡಿನ ದಾರಿಯಲ್ಲಿ ಸುತ್ತಮುತ್ತ ನೋಡ್ಕೊಂಡು ನಡೆದು ಬರ್ತಿರ್ತಾರೆ. ಆವಾಗಲೇ ಏಟಾಗಿ ಕ್ರೂರವಾಗಿ ಬಿದ್ದಿರುವ ನಮ್ಮ ಡ್ರೈವರ್ ಅನ್ನ ನೋಡ್ತಾರೆ. ಅವರು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಜಾಂಬಿ ಆಗಿ ಚೇಂಜ್ ಆಗ್ಬಿಡ್ತಾರೆ ಕಂಪ್ಲೀಟ್ ಆಗಿ. ಸೊ ನಮ್ಮ ಡ್ರೈವರ್ ಹೀರೋಯಿನ್ ಅನ್ನ ನೋಡಿದ ತಕ್ಷಣ ಪ್ಲೀಸ್ ನನ್ನನ್ನ ಕೊಂದ್ಬಿಡಿ, ಇಲ್ಲಾಂದ್ರೆ ನಾನು ಬೇಗನೆ ಜಾಂಬಿ ಆಗಿ ಚೇಂಜ್ ಆಗ್ಬಿಡ್ತೀನಿ, ಆಮೇಲೆ ನಿಮಗೇನೆ ಅಪಾಯ ಅಂತ ಹೇಳ್ಬೇಕಾದ್ರೆ ನಮ್ಮ ಹುಡುಗರಿಗೂ ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸೊ ಅವರನ್ನ ಏನನ್ನು ಮಾಡದೆ ಅಲ್ಲಿಂದ ಎದ್ದು ಬಿದ್ದು ಹೊರಗಡೆ ಓಡಿ ಹೋಗ್ಬಿಡ್ತಾರೆ. ಅಂದ್ರೆ ಅಲ್ಲಿಂದ ಓಡಿ ಹೋಗ್ಬಿಡ್ತಾರೆ. ಸ್ವಲ್ಪ ಹೊತ್ತಲ್ಲಿ ಹೇಳ್ದಂಗೆ ನಮ್ಮ ಡ್ರೈವರ್ ಕೂಡ ಜಾಂಬಿಯಾಗಿ ಚೇಂಜ್ ಆಗ್ಬಿಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಕ್ಯಾಪ್ ಹುಡುಗ ಮತ್ತೆ ಅವನ ಟೀಮೇಟ್ ಇಬ್ಬರೂ ಹೆದರಿ ಕಾಡಿನ ಒಳಗಡೆ ಓಡಿ ಹೋಗ್ತಿರ್ತಾರೆ. ಕ್ಯಾಬಿನ್ ಅನ್ನ ಬಿಟ್ಟು ಹೊರಗಡೆ ಬಂದ್ಬಿಟ್ಟಿದ್ದಾರೆ ಕಪಿಗಳು. ಅಂದ್ರೆ ಬೇಸನ್ನ ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಡೋಣ ಅಂತ ಪ್ರಯತ್ನಿಸ್ತಿರ್ತಾರೆ. ಆ ರೀತಿ ಹುಡುಗರು ಅದೇ ರೀತಿ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಕ್ರೂರವಾದ ಜಾಂಬಿ ಇವ್ರುಗಳನ್ನ ನೋಡ್ಬಿಡುತ್ತೆ. ಅಷ್ಟೇ, ಇನ್ನೇನು ಅವ್ರುಗಳನ್ನ ಅಟ್ಯಾಕ್ ಮಾಡೋದಕ್ಕೆ ಓಡಿ ಬರುತ್ತೆ. ಆವಾಗ ಇನ್ನೊಂದು ಜಾಂಬಿ ಕೂಡ ಇದನ್ನು ನೋಡ್ಬಿಟ್ಟು ನಮ್ಮ ಹುಡುಗರನ್ನ ಚೇಸ್ ಮಾಡುತ್ತೆ. ಸೊ ನಮ್ಮ ಹುಡುಗರು ಗಾಬರಿಯಾಗಿ ಓಡಿ ಹೋಗ್ತಿರ್ಬೇಕಾದ್ರೆ ಇವ್ರುಗಳು ಬಂದ್ರಲ್ವಾ ಇಲ್ಲಿಗೆ ಒಂದು ಬಸ್ಸು, ಆ ಬಸ್ಸು ಆ ಜಾಗದಲ್ಲಿ ಇರೋದನ್ನ ನೋಡ್ತಾರೆ. ಅಷ್ಟೇ, ಅದನ್ನ ನೋಡಿದ ತಕ್ಷಣ ಸರಿ ಓಕೆ ಇದರಲ್ಲಿ ಹತ್ಕೊಂಡ್ರೆ ಮಾತ್ರವೇ ನಾವು ಇವುಗಳ ಹತ್ರದಿಂದ ಎಸ್ಕೇಪ್ ಆಗೋದಕ್ಕೆ ಆಗೋದು ಅಂತ ಬೇಗ ಬೇಗ ಓಡಿ ಬಂದು ಆ ಬಸ್ಸಿಗೆ ಹತ್ಕೊಂಡು ಗಾಡಿಯನ್ನು ಸ್ಟಾರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಅದೇ ಸಮಯದಲ್ಲಿ ಆ ಜಾಂಬಿಗಳು ಕೂಡ ಹತ್ರ ಬಂದ್ಬಿಡುತ್ತೆ. ಫೈನಲ್ ಆಗಿ ಹೇಗೋ ಬಸ್ ಅನ್ನು ಸ್ಟಾರ್ಟ್ ಮಾಡ್ಕೊಂಡು ಬೇಗ ಬೇಗ ಗಾಡಿಯನ್ನು ತಗೊಂಡು ಅಲ್ಲಿಂದ ಹೊರಡ್ತಾರೆ. ಆ ಜಾಂಬಿಗಳ ಹತ್ರದಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಆದ್ರೆ ಈ ಬಸ್ಸಿನ ಸದ್ದು ನಮ್ಮ ಹೀರೋ ಮತ್ತೆ ಹೀರೋಯಿನ್ ಕಿವಿಗೆ ಕೇಳಿಸ್ಬಿಡುತ್ತೆ. ನಮ್ಮ ಹುಡುಗರೇ ಬಸ್ ಅನ್ನು ತಗೊಂಡು ಎಸ್ಕೇಪ್ ಆಗ್ತಿದ್ದಾರೆ ಅನ್ಸುತ್ತೆ, ನಾವೇ ಹೊರಟ್ಬಿಡೋಣ ಅಂತ ನಿಧಾನಕ್ಕೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಹೊರಗಡೆ ಬರ್ತಾರೆ. ಇವ್ರುಗಳು ಅನ್ಕೊಂಡಿದ್ದ ರೀತಿನೇ ಬಸ್ಸುವೆ ಆ ಜಾಗಕ್ಕೆ ಬಂದು ನಿಲ್ಲುತ್ತೆ. ತಕ್ಷಣ ಇವ್ರುಗಳು ಆ ಬಸ್ಸಿಗೆ ಹತ್ಕೊಳ್ಳೋಣ ಅನ್ಕೊಳ್ಳೋಷ್ಟರಲ್ಲಿ ಹಿಂದೆಯಿಂದ ಜಾಂಬಿ ಬಂದ್ಬಿಡುತ್ತೆ. ಯಾರೋ ಅದು ನಮ್ಮ ಡ್ರೈವರ್ ಜಾಂಬಿ. ತಕ್ಷಣವೇ ಅದನ್ನು ಶೂಟ್ ಮಾಡ್ಬಿಟ್ಟು ಬಸ್ಸಿಗೆ ಹತ್ಕೊಳ್ಳೋಣ ಅಂತ ನಮ್ಮ ಹೀರೋಯಿನ್ ಟ್ರೈ ಮಾಡ್ಬೇಕಾದ್ರೆ ಗೊತ್ತಿಲ್ಲದೆ ಹೀರೋಗೂ ಶೂಟ್ ಮಾಡ್ಬಿಡ್ತಾಳೆ. ಇದ್ರುವೆ ಜಾಂಬಿಯನ್ನು ಶೂಟ್ ಮಾಡ್ಬಿಟ್ಟಿದ್ದಾಳೆ. ಸೊ ಹೀರೋವನ್ನ ಕಾಪಾಡ್ಕೊಂಡು ಮತ್ತೆ ಆ ಬಸ್ಸಿಗೆ ಹತ್ಕೋತಾರೆ. ಅಷ್ಟೇ, ತಪ್ಪಿಸ್ಕೊಂಡು ಹೇಗೋ ಬಸ್ ಅಲ್ಲಿ ಎಲ್ಲರೂ ಬೇಗ ಬೇಗ ಅಲ್ಲಿಂದ ಹೊರಡ್ತಾರೆ. ಹೋಗೋ ದಾರಿಯಲ್ಲೆಲ್ಲ ನೋಡ್ಬೇಕಾದ್ರೆ ತುಂಬಾನೇ ಜಾಂಬಿಗಳು ಬರ್ತಿರುತ್ತೆ. ಇದ್ರುವೆ ಅವುಗಳಿಗೆ ಬಸ್ಸಿಂದಾನೇ ಡ್ಯಾಶ್ ಮಾಡಿ ತೂದು ಬಿಸಾಕ್ಬಿಟ್ಟು ಹೊಡೆದು ಚಿಂದಿ ಮಾಡ್ಬಿಟ್ಟು ಮುಂದೆ ಹೋಗ್ತಾನೆ ಇರ್ತಾರೆ. ಹಾಗಿರ್ಬೇಕಾದ್ರೆ ನಮ್ಮ ಕ್ಯಾಪ್ ಹಾಕಿರುವ ಹುಡುಗ ತಾನೇ ಡ್ರೈವ್ ಮಾಡ್ತಿರ್ತಾನೆ. ಸಡನ್ ಆಗಿ ಗೇರ್ ಲಾಕ್ ಆಗ್ಬಿಡುತ್ತೆ. ಇವ್ರುಗಳಿಗೆ ಬೇರೆ ದಾರಿನೇ ಇಲ್ಲ, ಬಸ್ ಅನ್ನ ಡ್ರೈವ್ ಮಾಡ್ತಾನೆ ಇರ್ಬೇಕು. ಅದ್ರಲ್ಲಿ ಇದು ಸಾಕಾಗಲ್ಲ ಅಂತ ಬೋಡೆ ತಲೆ ಜಾಂಬಿ ಬೇರೆ ಮುಂದೆನೆ ಗ್ಲಾಸ್ ಮುಂದೆ ಬಂದು ಕೂತ್ಕೊಬಿಟ್ಟಿರುತ್ತೆ. ಸೊ ಆ ಜಾಂಬಿನ ಸಾಯಿಸೋದಕ್ಕಾಗಿ ಬಸ್ ಅನ್ನ ಸ್ಟ್ರೈಟ್ ಆಗಿ ಡೈರೆಕ್ಟ್ ಆಗಿ ತಗೊಂಡು ಹೋಗಿ ಒಂದು ಕ್ಯಾಬಿನ್ ಮೇಲೇನೆ ಡಿಚ್ಚಿ ಹೊಡಿತಾನೆ. ಆ ರೀತಿ ಗಾಡಿ ಡ್ಯಾಶ್ ಮಾಡಿದ್ರಲ್ಲಿ ಆ ಜಾಂಬಿನೂ ಸತ್ತೋಗುತ್ತೆ. ಅದು ಸಾಕಾಗಲ್ಲ ಅಂತ ನಮ್ಮ ಕ್ಯಾಪ್ ಹುಡುಗನ ಟೀಮೇಟ್ ಒಬ್ಬ ಇರ್ತಿದ್ದ ಅಲ್ವಾ, ಅವನು ಕೂಡ ಆಕ್ಸಿಡೆಂಟ್ ಅಲ್ಲಿ ಸಿಕ್ಕಿ ಸತ್ತೋಗ್ಬಿಡ್ತಾನೆ. ಹಾಗಿದ್ರು ಕೂಡ ಇನ್ನೊಂದು ಜಾಂಬಿ ಇವ್ರುಗಳನ್ನ ಅಟ್ಯಾಕ್ ಮಾಡೋದಕ್ಕೆ ಬಸ್ ಇರುವ ಕಡೆಗೆ ಬರ್ತಿರುತ್ತೆ. ಆವಾಗ ನಮ್ಮ ಹೀರೋ ಹತ್ರ ಗನ್ ಇರುತ್ತೆ. ಸೊ ಅದನ್ನ ಯೂಸ್ ಮಾಡಿ ಆ ಜಾಂಬಿ ತಲೆಗೇನೆ ಶೂಟ್ ಮಾಡಿ ಅದರ ಕಥೆಯನ್ನ ಮುಗಿಸ್ತಾನೆ. ನಂತರ ಸರಿ ಓಕೆ ನಾವು ಇಲ್ಲೇನೆ ಇರೋದು ಬೇಡ, ಇಲ್ಲಿಂದ ಹೊರಡೋಣ ಅಂತ ಮತ್ತೆ ನಮ್ಮ ಕ್ಯಾಪ್ ಹುಡುಗ ಡ್ರೈವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ದೂರ ಮಾತ್ರವೇ ಅಲ್ಲಿಂದ ಬಂದಿರ್ತಾರೆ. ಆದ್ರೆ ಅಷ್ಟರಲ್ಲಿ ಗಾಡಿ ಕಂಟ್ರೋಲ್ ನ ಕಳ್ಕೊಂಡು ಹಾಗೆ ಆ ಜಾಗದಲ್ಲಿ ದಬಾಕೊಂಡು ರೋಲ್ ಹೊಡೆದು ಬಿದ್ದೋಗುತ್ತೆ. ಇದ್ರುವೆ ನಮ್ಮ ಹೀರೋ ಹೀರೋಯಿನ್ ಕ್ಯಾಪ್ ಹುಡುಗ ಮೂವರುವೆ ಎಸ್ಕೇಪ್ ಆಗ್ತಾರೆ. ಕರೆಕ್ಟ್ ಆಗಿ ಇವ್ರುಗಳು ಬಸ್ ಅನ್ನ ಬಿಟ್ಟು ಹೊರಗಡೆ ಬರ್ಬೇಕಾದ್ರೆ ಬಸ್ಸು ಕೂಡ ಬ್ಲಾಸ್ಟ್ ಆಗುತ್ತೆ. ನಂತರ ನಮ್ಮ ಹುಡುಗರನ್ನ ನೋಡಿದ್ರೆ ಅಲ್ಲಿನೇ ಸೈಡ್ ಅಲ್ಲಿ ಇರ್ತಿರುವ ಇನ್ನೊಂದು ಕ್ಯಾಬಿನ್ ಕಡೆಗೆ ಬರ್ತಾರೆ. ಇವಾಗ ಫೈನಲ್ ಆಗಿ ಇನ್ನ ಒಂದೇ ಒಂದು ಜಾಂಬಿ ಮಾತ್ರವೇ ಇರ್ತಿದೆ. ಅದನ್ನ ಮಾತ್ರ ಇವ್ರುಗಳು ಕೊಂದ್ಬಿಟ್ರೆ ಅಲ್ಲಿಂದ ಈಸಿಯಾಗಿ ಇವ್ರುಗಳು ಎಸ್ಕೇಪ್ ಆಗ್ಬಿಡ್ಬಹುದು. ಸೊ ತಕ್ಷಣವೇ ನಮ್ಮ ಹೀರೋಯಿನ್ ಅದಕ್ಕೆ ಏಯ್ ಮಾಡಿ ಶೂಟ್ ಮಾಡ್ತಾಳೆ. ಆದ್ರೆ ಆ ಜಾಂಬಿಯನ್ನು ನೋಡಿದ್ರೆ ಇವಳು ಶೂಟ್ ಮಾಡೋದಕ್ಕೆ ತಕ್ಕಿದಂತೆ ಎಸ್ಕೇಪ್ ಆಗ್ತಾನೆ ಇರುತ್ತೆ. ಸೊ ಇದರಿಂದ ಗನ್ನಲ್ಲಿ ಬುಲೆಟ್ ಖಾಲಿ ಆಗ್ಬಿಡುತ್ತೆ. ಅಷ್ಟೇ, ಆ ಜಾಂಬಿ ನಮ್ಮ ಹೀರೋಯಿನ್ ಅಟ್ಯಾಕ್ ಮಾಡೋದಕ್ಕೆ ಬರುತ್ತೆ. ಇದನ್ನ ನೋಡಿದ ನಮ್ಮ ಕ್ಯಾಪ್ ಹುಡುಗ ಏನನ್ನ ಮಾಡ್ತಾನೆ ಅಂದ್ರೆ ಅದು ಸರಿಯಾಗಿ ನಮ್ಮ ಹೀರೋಯಿನ್ ಅಟ್ಯಾಕ್ ಮಾಡ್ಬೇಕು ಅನ್ನೋಷ್ಟ್ರಲ್ಲಿ ಒಂದು ದೊಡ್ಡ ರಾಡ್ ಅನ್ನ ತಗೊಂಡು ಆ ಜಾಂಬಿ ತಲೆಗೇನೆ ಹೊಡಿ ಅಷ್ಟೇ, ಆ ಜಾಂಬಿಗೆ ಸರಿಯಾಗಿ ಏಟಾಗಿ ಅದು ಕೆಳಗಡೆ ದುಪುಕ್ ಅಂತ ಬಿದ್ದೋಗುತ್ತೆ. ಸೊ ಫೈನಲ್ ಜಾಂಬಿ ಕೊನೆ ಜಾಂಬಿಯ ಕಥೆಯನ್ನು ಮುಗೀತು. ಆಮೇಲೆ ನಮ್ಮ ಹೀರೋಯಿನ್ಗೆ ನೆಮ್ಮದಿನೇ ಆಗುತ್ತೆ. ಹಾಗೆ ನಮ್ಮ ಹೀರೋಯಿನ್ ಅಲ್ಲಿಂದ ಎದ್ದು ಹೊರಡ್ತಾಳೆ, ಹಪ್ಪ ಎಲ್ಲ ಮುಗೀತು ಅಂತ. ಆದ್ರೆ ಆವಾಗ್ಲೇನೆ ಆ ಜಾಂಬಿನ ತೋರಿಸ್ತಾರೆ. ಅದ್ರ ಕತ್ತಿನಲ್ಲಿ ಆ ದೊಡ್ಡ ರಾಡ್ ಚುಚ್ಚಿರುತ್ತೆ. ತಲೆಗೆ ಚುಚ್ಚಿಲ್ಲ, ಕತ್ತಲೆ ಚುಚ್ಚಿದೆ. ಹಾಗಾದ್ರೆ ಇನ್ನವೇ ಆ ಜಾಂಬಿ ಜೀವಂತವಾಗಿ ಇರುತ್ತೆ. ಇವಾಗ ನೆಕ್ಸ್ಟ್ ದಿನ ಬೆಳಗ್ಗೆ ಆಗ್ಬಿಡುತ್ತೆ. ಇವ್ರುಗಳು ಬಂದು ಆ ಬೇಸ್ ಮುಂದೆ ನಿಂತ್ಕೋತಾರೆ. ಸೊ ಆ ಪ್ರೊಫೆಸರ್ವೇ ಇನ್ನವೇ ಜೀವಂತವಾಗಿನೇ ಇರ್ತಿದ್ದಾರೆ ಅನ್ಸುತ್ತೆ. ಅವರವೇ ಆ ಜಾಗಕ್ಕೆ ಬಂದು ನಮ್ಮ ಹುಡುಗರನ್ನ ನೋಡಿ ನೀವೆಲ್ಲರೂ ಇನ್ನ ಜೀವಂತವಾಗಿ ಇರ್ತಿದ್ದೀರಾ ಅಂತ ತುಂಬಾನೇ ಕೇರ್ ಇಂದ ಅವರ ಮೈಯಲ್ಲಿ ತುಂಬಾನೇ ಸಿಕ್ಕಾಪಟ್ಟೆ ಗಾಯಗಳು ಇರುತ್ತೆ. ಇದ್ರುವೆ ನಮ್ಮ ಹುಡುಗರನ್ನ ವಿಚಾರಿಸ್ತಿರ್ತಾರೆ. ಸೊ ಆ ರೀತಿ ಮಾತಾಡ್ತಿರ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಸಮಯದಲ್ಲಿ ಆ ಜಾಗಕ್ಕೆ ಒಂದು ಕಾರ್ ಬರುತ್ತೆ. ಯಾರ ಕಾರು ಅಂತ ನೋಡಿದ್ರೆ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಬ್ಬರು ಆಫೀಸರ್ ಇರ್ತಿದ್ರಲ್ವಾ, ಈ ಐಲ್ಯಾಂಡ್ ಅಲ್ಲಿ ಇರ್ತಾ ಇರುವ ಓಲ್ಡ್ ಆಫೀಸರ್ ನಮ್ಮ ಪ್ರೊಫೆಸರ್ ಗೆ ಕೂಡ ಹೆಲ್ಪರ್ ಆಗಿರ್ತಿದ್ರಲ್ಲ. ಸೊ ಅವರನ್ನ ನೋಡಿದ ತಕ್ಷಣವೇ ನಮ್ಮ ಪ್ರೊಫೆಸರ್ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಹಿಡಿದು ಹೊಡಿ ಅಂತ ಹೊಡೆದು ಎಲ್ಲರೂ ಸತ್ತೋಗ್ಬಿಟ್ಟಿದ್ದಾರೆ, ಎಲ್ಲವೇ ನಿನ್ನಿಂದಾನೆ ಐಲ್ಯಾಂಡ್ ಅಲ್ಲಿ ಇಷ್ಟೊಂದು ಅಪಾಯ ಇರ್ತಿದೆ ಅಂತ ಯಾಕೆ ನೀನು ಮುಂಚಿತವಾಗಿ ಹೇಳಿಲ್ಲ ಅಂತ ಹೇಳಿ ಕೇಳ್ಬೇಕಾದ್ರೆ ಇಲ್ಲ ಸರ್, ಇಲ್ಲ, ತುಂಬಾ ವರ್ಷಗಳ ಹಿಂದೆನೆ ಈ ಐಲ್ಯಾಂಡ್ ಅಲ್ಲಿ ಒಂದು ರೀತಿಯ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದ್ರು. ಇಲ್ಲಿ ಇರ್ತಿದ್ದ ಜೈಲ್ ಕೈದಿಗಳ ಮೇಲೆ ಜಾಂಬಿ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದ್ರು. ಆದ್ರೆ ಅವೆಲ್ಲ ಆಗ್ಲೇ ಮುಗ್ದೋಯ್ತು ಸರ್, ಎಲ್ಲರೂ ಅವಾಗ್ಲೇನೆ ಸತ್ತೋಗ್ಬಿಟ್ರು. ಸೊ ಇವಾಗ ಯಾವುದೇ ರೀತಿಯ ಪ್ರಾಬ್ಲಮ್ ಇರಲ್ಲ, ಎಲ್ಲವೇ ನಾರ್ಮಲ್ ಆಗಿ ಇರುತ್ತೆ ಅಂತ ನಾನು ಅನ್ಕೊಂಡೆ. ಆದ್ರೆ ಗೊತ್ತಿಲ್ಲದೆ ಏನೇನು ನಡೆದ್ಬಿಟ್ಟಿದೆ ಅನ್ಸುತ್ತೆ ಸರ್. ಸೊ ಪ್ಲೀಸ್ ನನ್ನನ್ನ ಬಿಟ್ಬಿಡಿ, ಕ್ಷಮಿಸ್ಬಿಡಿ ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಿರ್ತಾನೆ. ಇದನ್ನ ಕೇಳಿಸ್ಕೊಳ್ಳುವ ಪ್ರೊಫೆಸರ್ಗೆ ಇನ್ನವೇ ಕೋಪ ಬರ್ತಿರುತ್ತೆ. ಆವಾಗಂತ ನೋಡಿ ಏನೋ ಒಂದು ಸದ್ದು, ಏನು ಅಂತ ನೋಡಿದ್ರೆ ಹಿಂದೆ ಆ ದೊಡ್ಡ ಜಾಂಬಿ ಬಂದ್ಬಿಡುತ್ತೆ. ಅದೇ ಕತ್ತಲಿ ಕಬ್ನ ಚುಚ್ಚಿತ್ತಲ್ಲ ಅದು. ಅಷ್ಟೇ,
ಮತ್ತೆ ಆ ಜಾಂಬಿ ಹತ್ರ ಈ ಓಲ್ಡ್ ಆಫೀಸರ್ ಅನ್ನ ಹಿಡಿದು ತಳ್ಬಿಟ್ಟು ಇವ್ರುಗಳು ತಕ್ಷಣವೇ ಇಲ್ಲಿಂದ ಎಸ್ಕೇಪ್ ಆಗಿ ಹೋಗೋಣ ಅಂತ ಕಾರಿಗೆ ಹತ್ತಿ ಕೂತ್ಕೋತಾರೆ. ಕಾರನ್ನ ಸ್ಟಾರ್ಟ್ ಮಾಡೋಣ ಅಂತ ನೋಡಿದ್ರೆ ಕೀ ಹೊರಗಡೆ ಬಿದ್ದಿದೆ ಅನ್ಸುತ್ತೆ. ಇವ್ರುಗಳು ಅಯ್ಯೋಯ್ಯೋ ಕೀ ಹೊರಗಡೆ ಬಿದ್ದಿದೆಯಲ್ಲ, ಅದನ್ನ ಹೇಗೆ ನಾವು ತಗೊಳ್ಳೋದು, ಹೊರಗಡೆ ಬೇರೆ ಜಾಂಬಿ ಇರ್ತಿದ್ಯಲ್ಲ ಅಂತ ಹೆದರಿ ಜಾಂಬಿಯನ್ನ ನೋಡಿದ್ರೆ ಆ ಜಾಂಬಿ ಆ ಓಲ್ಡ್ ಆಫೀಸರ್ ಇರ್ತಿದಾರಲ್ಲ ಅವರನ್ನ ತುಂಬಾನೇ ಕ್ರೂರವಾಗಿ ಕಚ್ಚಿ 2 ಭಾಗವಾಗಿ ಕಿತ್ತು ಬಿಸಾಕುತ್ತೆ. ಇದನ್ನ ನೋಡಿದ ಇವ್ರುಗಳು ಓಕೆ ರೈಟು, ಇದು ತುಂಬಾನೇ ಕ್ರೂರವಾದ ಜಾಂಬಿ ಅನ್ಸುತ್ತೆ ಅಂತ ಹೆದರಿ ನೋಡ್ತಿರ್ತಾರೆ. ಆ ಜಾಂಬಿನೂ ಅದೇ ರೀತಿ ಓಲ್ಡ್ ಆಫೀಸರ್ ನ ಕೊಂದ್ಬಿಟ್ಟು ಇವ್ರುಗಳು ಇರ್ತಾ ಇರುವ ಕಾರ್ ಕಡೆಗೇನೆ ಬರುತ್ತೆ. ಇವ್ರುಗಳು ಹೇಗೆ ನಾವು ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಅನ್ನೋ ರೀತಿ ಭಯದಿಂದ ಆ ಜಾಂಬಿಯನ್ನು ನೋಡ್ತಿರ್ತಾರೆ. ಹಾಗೆ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಟೋಟಲ್ ಆಗಿ ಇನ್ನವೇ 4 ಜನರು ಜೀವಂತವಾಗಿರ್ತಿದಾರಲ್ಲ, ಅದರಿಂದ ಹೇಗೋ ಅವ್ರುಗಳು ಕಷ್ಟಪಟ್ಟು ಆ ಜಾಂಬಿಯನ್ನು ಕೊಂದ್ಬಿಟ್ಟು ಆ ಕಾರ್ ಕೀಯನ್ನ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಹೋಗೋದಂತೂ ಗ್ಯಾರಂಟಿ. ಹಾಗಂತ ನಾವೇನೆ ಅಸ್ಯೂಮ್ ಮಾಡ್ಕೋಬೇಕು. ಹೇಗಿತ್ತು ಮೂವಿ? ಚೆನ್ನಾಗಿರ್ತಿತ್ತಲ್ವಾ? ಒಂದು ವಿಚಿತ್ರವಾದ ಜಾಂಬಿ ಕತೆ. ವಿಡಿಯೋಗೆ ಲೈಕ್ ಅನ್ನು ಕೊಡೋದಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದೀರಾ ಅನ್ನೋದನ್ನು ಚೆಕ್ ಮಾಡ್ಕೋಬೇಡಿ. ನಾಳೆ ಮತ್ತೆ ಭೇಟಿ ಆಗೋಣ. ಬಾಯ್.